ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಗಾದೆಗಳ ಅರ್ಥ ವಿಸ್ತರಣೆಯ ಬಗ್ಗೆ ತಿಳಿಯೋಣ. ಗಾದೆಗಳು ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಹಾಗೂ ನಮಗೆ ಜೀವನದ ಅನುಭವದ ದೃಷ್ಟಿಯಿಂದ ಎರಡೂ ಕೂಡ ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಬಹಳಷ್ಟು ಜನಕ್ಕೆ ಗಾದೆಗಳು ಪ್ರಶ್ನೆಗಳು ಮಾತ್ರ ತಿಳಿದಿರುತ್ತವೆ, ಆದರೆ ಅದರ ಅರ್ಥಗಳು ತಿಳಿದಿರುವುದಿಲ್ಲ. ಆ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎನ್ನುವ ದೃಷ್ಟಿಯಿಂದ ಗಾದೆಗಳನ್ನು ಅರ್ಥಸಹಿತ ವಿವರಣೆಯನ್ನು ನಾವು ನೀಡಲು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ವರ್ಣಮಾಲೆ ಅ ಇಂದ ಳವರೆಗೆ ಪ್ರಾರಂಭವಾಗುವಂತಹ ಕೆಲವು ಗಾದೆಗಳನ್ನು 4 ಭಾಗಗಳಲ್ಲಿ ನಾವು ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಸಹಕರಿಸಿ. ಈ ಗಾದೆಗಳು ನಮ್ಮ ಜನಪದರ ಜೀವನದ ಅನುಭವಗಳು. ಜೀವನದ ಅನುಭವ ಯಾವತ್ತಿಗೂ ಕೂಡ ತಪ್ಪಾಗಲಾರದು, ಏಕೆಂದರೆ ಅದು ಅನುಭವದಿಂದ ಮೂಡಿರುವಂತಹ ಒಂದು ಸತ್ಯ. ಆದ್ದರಿಂದ ವಿದ್ಯಾರ್ಥಿಗಳೇ, ಈ ಗಾದೆಗಳು ಕೇವಲ ನಮಗೆ ಜ್ಞಾನವನ್ನು ಅಷ್ಟೇ ಅಲ್ಲ, ನಮ್ಮ ಜೀವನದ ಮೌಲ್ಯವನ್ನು, ನಮಗೆ ಜೀವನದ ರೀತಿಯನ್ನು ಹಾಗೂ ಹೇಗೆ ಬದುಕಬೇಕು, ಯಾವ ಸಮಯದಲ್ಲಿ ಇದನ್ನು ನಾವು ಬಳಸಬೇಕು, ಇದೆಲ್ಲವನ್ನೂ ಕೂಡ ನಮಗೆ ಬಹಳಷ್ಟು ಸುಲಭವಾಗಿ ನಮಗೆ ಅರ್ಥವನ್ನು ತಿಳಿಸುತ್ತವೆ. ಮತ್ತು ಭಾಷೆ ಕೂಡ ಜನಪದರ ಭಾಷೆ ಆಗಿರೋದ್ರಿಂದ ಬಹಳಷ್ಟು ನಮಗೆ ಸುಲಭವಾಗಿ ಅರ್ಥವಾಗುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಇದು ನನ್ನ ಪ್ರಯತ್ನದಲ್ಲಿ ಒಂದು ಚಿಕ್ಕ ಪ್ರಯತ್ನ. ಅದರ ಅರ್ಥ ವಿವರಣೆಯನ್ನು ತಿಳಿಸುವುದರ ಮುಖಾಂತರ ನೀವು ಅದನ್ನು ಪರೀಕ್ಷೆಯಲ್ಲಿ ವಿವರವಾಗಿ ಅದನ್ನು ಬರೀಬಹುದು ಅಂತ ಅನ್ನೋ ದೃಷ್ಟಿಯಿಂದ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಮೊದಲು ನಾವು ಗಾದೆಗಳನ್ನು ಬರೀಬೇಕಾದ್ರೆ ಮುಖ್ಯವಾಗಿ 3 ಅಂಶಗಳನ್ನು ನಾವು ತಿಳಿಯಬೇಕು. ಮೊದಲು ಪೀಠಿಕೆಯನ್ನು ಬರೀಬೇಕು, ನಂತರ ಅರ್ಥವನ್ನು ವಿವರಿಸಬೇಕು, ನಂತರ ಅದರಲ್ಲಿರುವಂಥ ಒಂದು ಮೌಲ್ಯ ಅಥವಾ ನೀತಿಯನ್ನು ತಿಳಿಸಬೇಕು. ಹಾಗಾದರೆ ಮೊದಲ ಭಾಗದಲ್ಲಿ, ಪೀಠಿಕೆ ಭಾಗದಲ್ಲಿ ಏನನ್ನು ಬರೀಬೇಕು? ಗಾದೆಗಳು ವೇದಗಳಿಗೆ ಸಮ ಎನ್ನುವರು, ಏಕೆಂದರೆ ಇವು ಜನರ ಅನುಭವದ ಮಾತುಗಳು. ಆದ್ದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂದಿದ್ದಾರೆ. 10 ಮಾತುಗಳ ಅರ್ಥವನ್ನು ಒಂದು ಗಾದೆ ವಿವರಿಸುತ್ತದೆ. ಆದ್ದರಿಂದ ಕನ್ನಡದಲ್ಲಿ ಗಾದೆಗಳು ಪ್ರಸಿದ್ಧವಾಗಿವೆ. ಗಾದೆಗಳು ಗಾತ್ರದಲ್ಲಿ ವಾಮನನಂತೆ ಇದ್ದರೂ ಹಿರಿದಾದ ಅರ್ಥವನ್ನು ನೀಡುತ್ತವೆ. ವಾಮನ ಒಬ್ಬ ಚಿಕ್ಕ ರೀತಿಯಲ್ಲಿ ಇರುವಂತಹ ಒಂದು ಆಕಾರದಲ್ಲಿ, ಆದರೆ ಹಿರಿದಾದ ಅರ್ಥವನ್ನು ಅವು ನೀಡುತ್ತವೆ. ಇದು ಒಂದು ಕನ್ನಡದ ಪ್ರಸಿದ್ಧ ಗಾದೆ. ನೀವು ಪೀಠಿಕೆ ವಿಭಾಗದಲ್ಲಿ ಇದರಲ್ಲಿ ಇರುವಂಥ ಕೆಲವು 2 ಅಥವಾ 3 ವಾಕ್ಯಗಳನ್ನು ಬರೆದರೂ ಕೂಡ ನಿಮಗೆ ಅಂಕಗಳು ಸಿಗುತ್ತದೆ. ಮೊದಲು ಗಾದೆಗಳನ್ನು ಉತ್ತರಿಸುವ ಸಂದರ್ಭದಲ್ಲಿ ಪೀಠಿಕೆಯನ್ನು ಮೊದಲು ಬರೀಬೇಕು. ಬಹಳಷ್ಟು ಜನ ನೇರವಾಗಿ ಉತ್ತರಕ್ಕೆ ಹೋಗ್ತಾರೆ, ಆದರೆ ಮೊದಲು ಪೀಠಿಕೆಯನ್ನು ಬರೆದು ನಂತರ ಅರ್ಥ ವಿವರಿಸಬೇಕು. ಸ್ಟೆಪ್ಸ್ ಕೂಡ ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಹಾಗಾದರೆ ಅ ಇಂದ ಆರಂಭ ಮತ್ತು ಅಮ್ಮಹವರೆಗೆ ಪ್ರಾರಂಭವಾಗುವಂಥ ಅಕ್ಷರಗಳ ಗಾದೆಗಳ ವಿಸ್ತರಣೆಯನ್ನು ಈ ಒಂದು ಭಾಗ 1ರಲ್ಲಿ ನಾವು ನೋಡೋಣ. ಮೊದಲಿಗೆ ಅರ್ಥವಿಲ್ಲದ ಓದು ವ್ಯರ್ಥ. ಅರ್ಥವಿಲ್ಲದ ಓದು ವ್ಯರ್ಥ. ವ್ಯರ್ಥ, ವೇಸ್ಟ್ ಅಥವಾ ಬಹಳಷ್ಟು ಇದಾಗಿರುವಂಥದ್ದು. ನಾವು ಓದಿ ಕೂಡ ಪ್ರಯೋಜನವಿಲ್ಲ. ಯಾಕಂದರೆ ನಾವು ಎಷ್ಟು ಗಂಟೆ ಓದಿದ್ದೇವೆ ಅನ್ನೋದು ಮುಖ್ಯವಾಗಿಗಿಂತ ನಾವು ಎಷ್ಟನ್ನು ಅರ್ಥ ಮಾಡಿಕೊಂಡಿದ್ದೇವೆ ಅನ್ನೋದು ಮುಖ್ಯ. ಹಾಗಾಗಿ ಗಂಟೆಗಟ್ಟಲೆ ಓದುವುದಕ್ಕಿಂತ ನಮಗೆ ಕಡಿಮೆ ಸಮಯದಲ್ಲಿ ಅರ್ಥವನ್ನು ತಿಳಿದು ಓದಿದರೆ ನಮಗೆ ಅದು ಓದಿರುವುದು ಕೂಡ ಸಾರ್ಥವಾಗುತ್ತದೆ, ಇಲ್ಲಾಂದರೆ ವ್ಯರ್ಥವಾಗುತ್ತದೆ. ಅತಿ ಆಸೆ ಗತಿಗೇಡು. ಮನುಷ್ಯನಿಗೆ ಆಸೆ ಅನ್ನೋದು ಇರಬೇಕು, ಆದರೆ ಅತಿ ಹೆಚ್ಚು ಆಸೆ ಆದಾಗ ಅದು ಗತಿ ಕೆಡುತ್ತದೆ. ಅದು ನಮಗೆ ಲಾಭ ಅನ್ನೋದು ಸಿಗುವುದಿಲ್ಲ. ಉದಾಹರಣೆಗೆ ನಮಗೆ ನಾಯಿಯನ್ನು ಕೂಡ ನಾವು LKG ಮತ್ತು UKGಗಳಲ್ಲಿ ನೀವು ಕಥೆಗಳನ್ನು ಕೇಳಿರಬಹುದು. ನಾಯಿ ಕೂಡ ತನ್ನ ಬೋನನ್ನು ಅಥವಾ ತನ್ನ ಎಲುಬನ್ನು ಇಟ್ಟುಕೊಂಡು ಕೂಡ ತಾನು ನದಿಯನ್ನು ದಾಟಬೇಕಾದರೆ ಕೊಳದಲ್ಲಿ ಮಧ್ಯದಲ್ಲಿ ತನ್ನ ಬಿಂಬವನ್ನು ನೋಡಿಬಿಟ್ಟು ಇನ್ನೊಂದು ನಾಯಿ ಕೂಡ ಇದೆ ಅಂತೇಳಿ ಆ ನಾಯಿ ಅದಕ್ಕೋಸ್ಕರ ಅದು ಬೊಗಳೋದಕ್ಕೆ ಪ್ರಾರಂಭ ಮಾಡುತ್ತೆ. ಆಗ ಬಾಯಿಯಲ್ಲಿರುವಂತಹ ಎಲುಬು ಅದು ಬಿದ್ದೋಗುತ್ತೆ. ಈ ರೀತಿ ಅತಿ ಆಸೆ ಪಡುವುದರಿಂದ ಗತಿಗೇಡು, ನಮಗೆ ಕೆಟ್ಟದ್ದೇ ಆಗುವಂಥದ್ದು. ಅತಿಯಾದರೆ ಅಮೃತವೂ ವಿಷ. ನಮಗೆ ವೈದ್ಯರು ಹೇಳುತ್ತಾರೆ, ಪ್ರತಿದಿನ ನೀವು ಸೇಬನ್ನು ತಿನ್ನಬೇಕು, ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ ಅಂತ. ಹಾಗಂತ ನಾವು ಅದನ್ನು ಒಂದು ದಿನದಲ್ಲಿ 5-6 ಸೇಬುಗಳನ್ನು ತಿಂದರೆ ನಮಗೆ ಅದು ಕೂಡ ವಿಷವಾಗುತ್ತದೆ. ಅಧಿಕವಾದರೆ ಇದನ್ನು ಸಂಸ್ಕೃತದಲ್ಲೂ ಕೂಡ ಒಂದು ಶ್ಲೋಕವಿದೆ, ಅಧಿಕಸ್ಯ ಅಮೃತಂ
ವಿಷ. ಅತಿಯಾದರೆ ಅಮೃತವೂ ವಿಷವಾಗುತ್ತದೆ. ಎಲ್ಲವೂ ಕೂಡ ನಾವು ಮಿತವಾಗಿ ಬಳಸಬೇಕು. ಮಿತವಾಗಿ ಬಳಸಿದರೆ ಹಿತವಿರುತ್ತದೆ. ಅಮಿತವಾಗಿ ಬಳಸಿದರೆ ಅನ್ಕಂಟ್ರೋಲ್ ಆಗಿ ಬಳಸಿದರೆ ನಮಗದು ವಿಷವಾಗುತ್ತದೆ ಅನ್ನೋ ಈ ಗಾದೆಯ ಅರ್ಥ. ಅಹಂಕಾರಕ್ಕೆ ಉದಾಸೀನವೇ ಮದ್ದು. ಬಹಳಷ್ಟು ಜನ ವ್ಯಕ್ತಿಗಳು ನಮ್ಮ ಮುಂದೆ ಜನರು ಅಹಂಕಾರದಿಂದ ಗರ್ವದಿಂದ ಮೆರೆತಾರೆ. ಹಣದಿಂದ ಅಧಿಕಾರ, ಹಣದಿಂದ ಗರ್ವ ಇರ್ಬೋದು, ರೂಪದಿಂದ ಗರ್ವ ಇರ್ಬೋದು, ಅಥವಾ ಶ್ರೀಮಂತಿಕೆ ಗರ್ವ ಇರ್ಬೋದು, ಬಹಳಷ್ಟು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕೂಡ ತಾವೇ ಬಹಳಷ್ಟು ದೊಡ್ಡವರು ಅಂತೇಳಿ ಅಹಂಕಾರದಿಂದ ಮೆರೆತಿರ್ತಾರೆ. ಅಂಥವರ ಎದುರಲ್ಲಿ ನಾವು ಅವರನ್ನು ಉದಾಸೀನತೆಯನ್ನು ಮಾಡಬೇಕು. ಉದಾಸೀನತೆ, ನೆಗ್ಲೆಕ್ಟನ್ನು ಮಾಡಬೇಕು. ಆಗ ಅವರು ಗರ್ವವನ್ನು ಯಾರಿಗೂ ತೋರಿಸೋದಕ್ಕೆ ಆಗಲ್ಲ. ಅಂಥವರ ಮುಂದೆ ನಾವು ಅಹಂಕಾರದಿಂದ ನಡೆಯುವಂಥವ್ರಿಗೆ ಉದಾಸೀನದಿಂದ ನಾವು ಇರಬೇಕು. ಅರಮನೆಗಿಂತ ನೆರೆಮನೆ ಲೇಸು. ಅರಮನೆ ರಾಜನ ಮನೆ, ನೆರೆಮನೆ ಪಕ್ಕದ ಮನೆ. ಅರಮನೆಗಿಂತ ನಮಗೆ ಅರಮನೆಯಲ್ಲಿ ನೋಡೋದಕ್ಕೆ ಬಹಳಷ್ಟು ವೈಭವಯುತವಾಗಿ ಇದ್ದರೂ ಕೂಡ ನಮಗೆ ಇರುವಂಥದ್ದು ನಮಗೆ ಚಿಕ್ಕ ಗುಡಿಸಲಿನಲ್ಲೇ ನಮಗೆ ಸುಂದರವಾಗಿ ಸುಖವಾಗಿ ನಾವು ನಿದ್ದೆಯನ್ನು ಮಾಡಬಹುದು. ಹಣದಲ್ಲಿ ಅಲ್ಲಿ ಇರಬಹುದು, ಅದು ವೈಭವಯುತವಾಗಿ ಇರ್ಬೋದು, ಆದರೆ ಅಲ್ಲಿ ಅಧಿಕಾರದಲ್ಲಿ ಪ್ರತಿ ಕ್ಷಣದಲ್ಲೂ ಕೂಡ ನಮಗೆ ಯಾವಾಗ ಒಬ್ಬ ರಾಜನ ಮೇಲೆ ಇನ್ನೊಬ್ಬ ರಾಜನು ಯುದ್ಧಕ್ಕೆ ಬರ್ತಾನೋ ಇವೆಲ್ಲವೂ ಕೂಡ ಮತ್ತು ತನ್ನ ರಾಜ್ಯತ್ವವನ್ನು ಹೇಗೆ ಕಾಪಾಡಿಕೊಳ್ಬೇಕು, ಇದು ಒಬ್ಬ ರಾಜನಿಗೆ ಇರುವಂಥ ಒಂದು ಚಿಂತೆ. ಹಾಗಾಗಿ ಅರಮನೆಗಿಂತ ನೆರೆಮನೆ ಲೇಸು ಎಂದು ಬಳಸ್ತಾರೆ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದಲ್ಲ ಒಂದು ಕಾಲ ಅನ್ನೋದು, ಸಮಯ ಅನ್ನೋದು ಬಂದೇ ಬರುತ್ತದೆ. ಒಬ್ಬ ವ್ಯಕ್ತಿ ಈಗ ಅವನು ಗರ್ವದಿಂದ ಮೆರೆಯಬಹುದು, ಇನ್ನೊಬ್ಬ ಅವನು ಬಡವನಾಗಿದ್ದವನಿಗೂ ಕೂಡ ಒಂದಲ್ಲ ಒಂದು ಸಮಯ ಬೇಕೇ ಬೇಕಾಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಇನ್ನೊಬ್ಬರ ಸಹಾಯ ಅನ್ನೋದು ಬೇಕೇ ಬೇಕು. ಆ ಸಮಯದಲ್ಲಿ ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಎಂದು ಹೇಳುತ್ತಾರೆ. ಅತ್ತೆ ಒಂದು ಕಾಲದಲ್ಲಿ ಗರ್ವದಿಂದ ಮೆರೆದಿರ್ಬೋದು, ಅಥವಾ ಸೊಸೆಗೆ ಅದು ಹಿಂಸೆಯನ್ನು ಅಥವಾ ತಾನು ಹೇಳ್ದಂಗೆ ನಡ್ಕೊಂಡಿರ್ಬೋದು. ಆದರೆ ಸೊಸೆ ಒಂದು ದಿನ ಅವಳು ಕೂಡ ಅಧಿಕಾರಕ್ಕೆ ಬಂದಾಗ ತನ್ನ ಅಥವಾ ಅತ್ತೆ ತಾನು ಮುದುಕಿಯಾದಾಗ ಸೊಸೆನೇ ಅವಳನ್ನು ನೋಡ್ಕೋಬೇಕು. ಅಂಥ ಸಮಯದಲ್ಲಿ ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, ಈ ಸಮಯ ಇದನ್ನು ಬಳಸ್ತಾರೆ. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಸಮಯ ಇದ್ದೇ ಇರುತ್ತದೆ ಎಂದು ಅರ್ಥ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕಬಾರದು. ಒಬ್ಬ ವ್ಯಕ್ತಿ ನಮಗೆ ಅನ್ನವನ್ನು ಕೊಟ್ಟಿದ್ದಾರೆ ಅಂದರೆ ಅಥವಾ ಊಟವನ್ನು ಕೊಟ್ಟಿದ್ದಾರೆ ಅಂದರೆ ಅದು ನಾವು ಅವರ ಋಣದಲ್ಲಿ ಇರಬೇಕು. ಅವರಿಗೆ ನಾವು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಅರ್ಪಿಸಬೇಕು. ಆದರೆ ಅದ್ರ ಬದಲಿಗೆ ಯಾರು ನಮಗೆ ಊಟವನ್ನು ಹಾಕಿ ಬೆಳೆಸ್ತಾರೆ ಅಥವಾ ನಮಗೆ ಯಾರು ಹಣ ಸಹಾಯ ಮಾಡ್ತಾರೆ, ಉಪಕಾರ ಮಾಡಿದವರಿಗೆ ನಾವು ಅಪಕಾರವನ್ನು ಮಾಡಬಾರ್ದು. ಕನ್ನ ಹಾಕುವಂಥದ್ದು ಅಂದರೆ ಅವರ ಮನೆಯನ್ನು ಕೊಳ್ಳೆ ಹೊಡುವಂಥದ್ದು, ಅವರಿಗೆ ಮೋಸವನ್ನು ಮಾಡುವಂಥ ಸಂದರ್ಭದಲ್ಲಿ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಬಾರದು ಎಂದು ಇದು ನಮಗೆ ಗಾದೆ ಅಥವಾ ನೀತಿಯನ್ನು ತಿಳಿಸುತ್ತೆ. ಅಕ್ಕಿ ಮೇಲಾಸೆ, ನೆಂಟರ ಮೇಲೆ ಪ್ರೀತಿ. ಕೆಲವರಿಗೆ ಎರಡು ವಸ್ತುಗಳ ಮೇಲೂ ಕೂಡ ಆಸೆ ಇರುವಂಥ ಸಂದರ್ಭದಲ್ಲಿ ಈ ಗಾದೆಯನ್ನು ಬಳಸ್ತಾರೆ. ಕೆಲವರಿಗೆ ಅಕ್ಕಿಯೂ ಖರ್ಚಾಗಬಾರ್ದು, ನೆಂಟರೂ ಕೂಡ ಊರಿಗೆ ಹೋಗಬಾರ್ದು. ಇದು ಹೇಗೆ ಸಾಧ್ಯ? ಹಾಗಾಗಿ ಇಂತಹ ಸಮಯದಲ್ಲಿ ಅಕ್ಕಿ ಮೇಲಾಸೆ, ನೆಂಟರ ಮೇಲೆ ಪ್ರೀತಿ, ಎರಡು ವಸ್ತುಗಳ ಮೇಲೆ ಪ್ರೀತಿ ಅಥವಾ ಇದ್ದಾಗ ಈ ಗಾದೆಯನ್ನು ಬಳಸ್ತಾರೆ. ಅತಿ ವಿನಯಂ ಧೂರ್ತ ಲಕ್ಷಣಂ. ಅತಿ ವಿನಯ. ಬಹಳಷ್ಟು ಜನ ವ್ಯಕ್ತಿಗಳು ನಮ್ಮ ಕಣ್ಣ ಮುಂದೆ ಬಹಳಷ್ಟು ವಿನಯತೆಯಿಂದ ಬಹಳಷ್ಟು ಸಲಿಗೆಯಿಂದ ನಡ್ಕೊಳ್ತಾರೆ. ಆದರೆ ಅವರು ನಮ್ಮ ಬೆನ್ನ ಹಿಂದೆಯೇ ನಮಗೆ ಚೂರಿಯನ್ನು ಹಾಕ್ತಾ ಇರ್ತಾರೆ. ಇದು ಅವರು ನಮ್ಮ ಹತ್ತಿರ ಇದ್ದುಕೊಂಡು ನಮ್ಮಲ್ಲಿರುವಂತಹ ಕೆಲವು ಲೋಪಗಳನ್ನು ತಿಳಿದುಕೊಂಡು ನಮಗೆ ಬೆನ್ನನ್ನು ಅಥವಾ ಬೆನ್ನ ಹಿಂದೆ ಮೋಸವನ್ನು ಮಾಡುವಂಥವ್ರು. ಅಂತಹವರನ್ನು ನಾವು ನೋಡಿದಾಗ ಅತಿ ವಿನಯಂ ಧೂರ್ತ ಲಕ್ಷಣಂ. ಧೂರ್ತ ಕೆಟ್ಟವ ಅಥವಾ ಕೆಟ್ಟ ಚಾಳಿಗಳನ್ನು ಹೊಂದಿರುವಂಥದ್ದು ಅನ್ನೋದು ಅಥವಾ ಮೋಸಗಾರ ಅನ್ನೋ ಅರ್ಥದಲ್ಲಿ ನಾವು ಈ ಗಾದೆಯನ್ನು ಬಳಸ್ತೇವೆ. ಅಜ್ಜಿಯ ಕೋಳಿ ಕೂಗದಿದ್ದರೆ ಬೆಳಗಾಗುವುದಿಲ್ಲವೇ? ಕೆಲವರಿಗೆ ತಮ್ಮಿಂದಲೇ ಎಲ್ಲವೂ ನಡೆಯುತ್ತದೆ ಎಂಬ ಗರ್ವ ಇರುತ್ತದೆ. ಅಥವಾ ಅಜ್ಜಿಗೆ ನಾವು ಅಜ್ಜಿಯ ಕೋಳಿಯ ಕತೆ ನಾವು ಚಿಕ್ಕವರಿದ್ದಾಗ ನಾವು ಅದನ್ನು ಕೇಳಿದ್ವಿ. ಅಜ್ಜಿಯ ಕೋಳಿ ತಾನು ತನ್ನ ಕೋಳಿಯಿಂದಲೇ ಬೆಳಗಾಗುತ್ತೆ ಅಂತ ತಿಳಿದುಕೊಂಡಿರುವಂಥ ಅಜ್ಜಿ ಒಂದು ದಿನ ತನ್ನ ಕೋಳಿಯನ್ನು ತೆಗೆದುಕೊಂಡು ಪಕ್ಕದ ಊರಿಗೆ ಹೋಗ್ತಾಳೆ. ಹಾಗಾಗಿ ನಂತರ ಒಂದು ಹಳ್ಳಿಯಿಂದ ಬಂದಂತಹ ನಂತರ ಕೆಲವು ದಿನಗಳ ಆದ ನಂತರ ಒಬ್ಬ ವ್ಯಕ್ತಿ ಬಂದ ನಂತರ ಅವನಿಗೆ ಕೇಳ್ತಾಳೆ, ಏನಪ್ಪ ನಿಮ್ಮ ಊರಿನಲ್ಲಿ ಬೆಳಗಾಗುತ್ತಿದೆಯೇ ಅಂತ. ಹೌದು, ಬೆಳಗಾಗುತ್ತಿದೆ ಅಂತ ನಾವು
ಆ ವ್ಯಕ್ತಿ ಹೇಳಿರೋದನ್ನು ಕೇಳಿದಾಗ ಅಜ್ಜಿಗೆ ತನ್ನ ಗರ್ವ ಅನ್ನೋದು ಮುರಿಯುತ್ತದೆ. ಕೆಲವು ವ್ಯಕ್ತಿಗಳಿಗೆ ಇರುತ್ತದೆ, ತನ್ನಿಂದಲೇ ಎಲ್ಲ ಕೆಲಸವನ್ನು ನಡೆಯುತ್ತದೆ, ನನ್ನ ಕೋಳಿ ಕೂಗಿದ್ದರೇ ಬೆಳಗಾಗುವುದು. ಈ ರೀತಿ ಇದ್ದಾಗ ಅಜ್ಜಿ ಕೋಳಿ ಕೂಗೋದಿದ್ರೆ ಕೋಳಿ ಕೂಗಲಿ ಅಥವಾ ಕೂಗದೇ ಇಲ್ಲ ಇರಲಿ, ಬೆಳಗಂತೂ ಹಾಗೇ ಆಗುತ್ತದೆ. ಇದು ದಿನನಿತ್ಯದ ನಡೆಯುವಂಥ ವ್ಯವಹಾರ. ಆದರೆ ಕೆಲವರಿಗೆ ತಮ್ಮಂದಲೇ ನಡೆಯುತ್ತದೆ ಎಂಬ ಅಹಂಕಾರ ಇದ್ದವರಿಗೆ ಈ ಮಾತನ್ನು ಬಳಸ್ತಾರೆ. ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ. ಕೆಲವು ವ್ಯಕ್ತಿಗಳು ನಿರ್ಧಾರಗಳನ್ನು ಹೇಳಬೇಕಾದರೆ ಸರಿಯಾಗಿ ಹೇಳುವುದಿಲ್ಲ. ಆ ಸರಿನೋ ಅಥವಾ ತಪ್ಪೋ, ಹೌದೋ ಅಥವಾ ಅಲ್ಲವೋ, ಇನ್ನು ಈ ರೀತಿ ಹೇಳಬೇಕಾದ್ರೆ ಎರಡೂ ಕಡೆ ಕೂಡ ಹೇಳಬೇಕಾದ್ರೆ, ನ್ಯಾಯ ಮತ್ತು ಅನ್ಯಾಯ ಎರಡರ ಕಡೆ ಹೇಳಬೇಕಾದ್ರೆ ಮಧ್ಯದಲ್ಲಿ ಅಡ್ಡಗೋಡೆ, ಹಿಂದಿನ ಕಾಲದಲ್ಲಿ ಅರ್ಧ ಗೋಡೆಯನ್ನು ಕಟ್ಟಿ ದೀಪದ ಬೆಳಕನ್ನು ಇಡ್ತಾಯಿದ್ರು, ಅಥವಾ ಅವಾಗೆಲ್ಲ ಚಿಮಣಿಗಳನ್ನು ಇಡ್ತಿದ್ರು, ಸೀಮೆಎಣ್ಣೆ ಚಿಮಣಿಗಳನ್ನು ಆ ಮಧ್ಯದಲ್ಲಿ ಇಟ್ಟಾಗ ಎರಡೂ ಕಡೆ ಕೂಡ ಬೆಳಕನ್ನು ಕೊಡುವಂಥದ್ದು. ಅದೇ ರೀತಿ ಕೆಲವು ವ್ಯಕ್ತಿಗಳು ಮಾತಾಡಬೇಕಾದ್ರೆ ಅವ್ರ ಕಡೆನೂ ಹೇಳ್ತಾರೆ, ಈ ಕಡೆನೂ ಹೇಳ್ತಾರೆ. ಅಂಥ ಸಮಯದಲ್ಲಿ ಈ ಗಾದೆಯನ್ನು ಬಳಸ್ತಾರೆ, ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು. ಇದು ಒಬ್ಬ ಮನುಷ್ಯನ ಮರ್ಯಾದೆಯ ಪ್ರಶ್ನೆಯಾಗಿ ಈ ಮಾತನ್ನು ಬಳಸ್ತಾರೆ. ಅಡಿಕೆ ಬಹಳಷ್ಟು ಚಿಕ್ಕದಾಗಿರೋದು. ಕೆಲವು ವ್ಯಕ್ತಿಗಳು ಬಹಳಷ್ಟು ಚಿಕ್ಕ ಚಿಕ್ಕ ವಸ್ತುಗಳಿಗೂ ಕೂಡ ಜಗಳವನ್ನು ಆಡ್ತಾರೆ. ಬಹಳಷ್ಟು ಅದನ್ನು ಖರ್ಚನ್ನು ಮಾಡಿರ್ತಾರೆ, ಆದರೆ ಸ್ವಲ್ಪ ಒಂದು ಅಡಿಕೆಯಷ್ಟು ಭಾಗಕ್ಕೆ ಅವರು ಜಗಳವನ್ನು ಮಾಡುವಂಥ ಸಂದರ್ಭವನ್ನು ನಾವು ನೋಡಬಹುದು. ಹಲವಾರು ಖರ್ಚನ್ನು ಮಾಡಿದಂಥ ಒಬ್ಬ ವ್ಯಕ್ತಿ ಚಿಕ್ಕ ಒಂದು ಅಡಿಕೆಗೆ ಹೋಗಿರುವಂಥ ಮಾನ, ಅದು ರಸ್ತೆಗೂ ಕೂಡ ಜಗಳಗಳು ಬಂದುಬಿಡುತ್ತೆ. ಈ ರೀತಿ ಅಡಿಕೆಗೆ ಹೋಗಿರುವಂತಹ ಮಾನ ಆಮೇಲೆ ಆನೆಯಷ್ಟು ನಾವು ಹಿರಿದಾಗಿರುವಂಥ ಹಣವನ್ನು ಕೊಟ್ಟರೂ ಕೂಡ ಬರಲ್ಲ. ಏಕೆಂದರೆ ಒಬ್ಬ ವ್ಯಕ್ತಿಗೆ ಮಾನ ಅಥವಾ ಮರ್ಯಾದೆ ಬಹಳಷ್ಟು ಮುಖ್ಯ. ಒಮ್ಮೆ ಜನದಲ್ಲಿ ಮಾನ ಅಥವಾ ಮರ್ಯಾದೆ ಹೋದರೆ ಪುನಃ ಗಳಿಸುವಂಥದ್ದು ಕಷ್ಟ. ಇಂದ ಪ್ರಾರಂಭ ಆಗುವಂಥದ್ದು. ಆಳಾಗಿ ದುಡಿ, ಅರಸನಾಗಿ ಉಣ್ಣು. ಈ ಗಾದೆ ನಮಗೆ ಕೈ ಕೆಸರಾದರೆ ಬಾಯಿ ಮೊಸರು, ಕಷ್ಟಪಟ್ಟರೆ ಫಲ ಉಂಟು ಎಂಬ ಅರ್ಥವನ್ನು ಉದಾಹರಣೆಗೆ ಸಮಾನವಾಗಿ ನೀಡುವಂಥದ್ದು. ಆಳಾಗಿ ದುಡಿ, ನೀನು ಕಷ್ಟಪಟ್ಟು ದುಡಿ, ಆಗ ನೀನು ಅರಸನಾಗಿ ಉಣ್ಣಬಹುದು. ಕಷ್ಟನೇ ಪಡದೇ ಇದ್ದರೆ ನಮಗೆ ಸುಖ ಅನ್ನೋದು ಸಿಗೋದಿಲ್ಲ. ಎರಡನೆಯದು, ಆರೋಗ್ಯವೇ ಭಾಗ್ಯ. ಮನುಷ್ಯನಿಗೆ ನಮಗೆ ಹಣ ಇಲ್ಲದೆ ಇದ್ದರೂ ಕೂಡ ನಾವು ಅದನ್ನು ಕಷ್ಟಪಟ್ಟು ಗಳಿಸಬಹುದು. ಅದೇ ರೀತಿ ಮನುಷ್ಯನಿಗೆ ಆರೋಗ್ಯವೇ ಬಹಳಷ್ಟು ಮುಖ್ಯ. ಆರೋಗ್ಯ ಇಲ್ಲ ಅಂದರೆ ನಾವು ಹಣವನ್ನು ದುಡಿಯೋದಕ್ಕಾಗಲ್ಲ. ಒಬ್ಬ ವ್ಯಕ್ತಿ ಯಶಸ್ಸು, ಅಧಿಕಾರ, ತಾನು ಸಾಧನೆ ಇವೆಲ್ಲವನ್ನು ಮಾಡೋದಕ್ಕೆ ಮೊದಲು ನಮಗೆ ಬೇಕಾಗಿರುವಂಥದ್ದು ಯಾವುದು? ಆರೋಗ್ಯ ಭಾಗ್ಯ ದೇವರು ನಮಗೆ ಯಾವಾಗಲೂ ಕೂಡ ಕಲ್ಪಿಸಬೇಕು. ಹಾಗಾಗಿ ಬಹಳಷ್ಟು ಮುಖ್ಯವಾಗಿರೋದು ಹಣ. ಎಲ್ಲದಕ್ಕಿಂತ ಕೂಡ ಹಣ, ಅಧಿಕಾರ ಇವೆಲ್ಲಕ್ಕಿಂತ ಮುಖ್ಯವಾಗಿರೋದು ಮನುಷ್ಯನಿಗೆ ಮುಖ್ಯವಾಗಿ ಆರೋಗ್ಯ. ಆಕಳು ಕಪ್ಪಾದರೂ ಹಾಲು ಕಪ್ಪೆ. ಇದು ಒಬ್ಬ ವ್ಯಕ್ತಿಯ ಗುಣವನ್ನು ತಿಳಿಸುವಂಥದ್ದು. ನಾವು ಆಕಳುಗಳನ್ನು ನಾವು ನೋಡ್ತೇವೆ, ಕಪ್ಪು, ಬಿಳಿ, ಕೆಂಪು ಮತ್ತು ಕಪ್ಪು ಬಿಳಿ ಬಣ್ಣ ಇವೆಲ್ಲವಿದ್ದರೂ ಕೂಡ ಆಕಳು ಕೊಡುವಂಥದ್ದು ಹಾಲು ಮಾತ್ರ ಬಿಳಿನೇ. ಆದರೆ ಆ ಕಪ್ಪಾಗಿರುವಂಥ ಆಕಳು ಏನೋ ನಮಗೆ ಕಪ್ಪಾದ ಹಾಲನ್ನು ಕೊಡುವುದಿಲ್ಲ. ಇದರ ಅರ್ಥ ವ್ಯಕ್ತಿಗೆ ಗುಣ ಮುಖ್ಯ, ರೂಪ ಮುಖ್ಯ ಅಲ್ಲ ಎನ್ನುವುದನ್ನು ನಮಗೆ ಇದು ತಿಳಿಸುತ್ತದೆ. ಕಬ್ಬು ಡೊಂಕಾದರೂ ಸಿಹಿ ಡೊಂಕೆ. ಇದು ಕೂಡ ನಮಗೆ ಇದೇ ಅರ್ಥವನ್ನು ಕೊಡುವಂಥದ್ದು. ಕಬ್ಬು ಹೇಗಾದರೂ ಸೊಟ್ಟಪಟ್ಟ, ಹೇಗಾದರೂ ಅಂಕು ಡೊಂಕು ಹೇಗಾದರೂ ಇದ್ದರೂ ಕೂಡ ಅದರ ಗುಣ ಯಾವುದು? ಸಿಹಿ. ಅದೇ ರೀತಿ ಆಕಳು ಕೂಡ ಬೇರೆ ಬೇರೆ ಬಣ್ಣ ಹೊಂದಿದ್ದರೂ ಕೂಡ ಅದು ನೀಡುವಂಥದ್ದು ಹಾಲು. ವ್ಯಕ್ತಿ ನಮಗೆ ಎತ್ತರ, ದಪ್ಪ, ಕುಳ್ಳ ಹೇಗೆ ಇದ್ದರೂ ಕೂಡ ನಮಗೆ ಅದು ದೈಹಿಕ ರೂಪ ಮುಖ್ಯ ಅಲ್ಲ, ಅವನ ಆಂತರಿಕ ಗುಣ ಮುಖ್ಯ ಅನ್ನೋದನ್ನು ಈ ಗಾದೆ ತಿಳಿಸುತ್ತದೆ. ಆನೆ ನಡೆದದ್ದೇ ದಾರಿ. ಏಕೆಂದರೆ ಆನೆ ತಾನು ಕಾಡಿನಲ್ಲಿ ಹೋಗುವಾಗ ತಾನಾಗಿ ದಾರಿ ಮಾಡಿಕೊಂಡು ಹೋಗುತ್ತದೆ. ಆನೆಯ ಗಾತ್ರ ದೊಡ್ಡದು. ತನ್ನ ಸೊಂಡಿಲಿನಿಂದ ಅಕ್ಕಪಕ್ಕದಲ್ಲಿರುವಂಥ ರೆಂಬೆ ಕೊಂಬೆಗಳನ್ನು, ಹುಲ್ಲುಗಳನ್ನು ತುಳಿದು ನೆಲಸಮ ಮಾಡಿಕೊಂಡು ಮುಂದೆ ಹೋಗುತ್ತದೆ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಆನೆ ನಡೆದದ್ದೇ ದಾರಿ. ಅದು ದಾರಿ ಇಲ್ಲದೇ ಇದ್ದರೂ ಕೂಡ ತಾನೇ ದಾರಿ ಮಾಡಿಕೊಂಡು ಹೋಗುವಂಥದ್ದು. ಇದನ್ನು ನಾವು ಕೆಲವು ಮಹಾನ್ ವ್ಯಕ್ತಿಗಳಿಗೆ ನಾವು ಇದನ್ನು ಹೋಲಿಸ್ತೇವೆ. ಏಕೆಂದರೆ ಮಹಾನ್ ವ್ಯಕ್ತಿಗಳು ಅವರು ನಡೆದದ್ದೇ ಆನೆಯಂತೆ ದಾರಿಯಾಗಿರುತ್ತದೆ. ಹಿಂದೆ ಬರುವಂತಹ ವ್ಯಕ್ತಿಗಳಿಗೆ ಅದು ಸುಲಭವಾಗಿ ಹೋಗೋದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಆನೆ ನಡೆದದ್ದೇ ದಾರಿ ಎಂದು ಹೇಳುತ್ತೇವೆ.
ಆಪತ್ಕಾಲದಲ್ಲಿ ಆದವನೇ ನೆಂಟ. ನಮಗೆ ಕಷ್ಟ ಬಂದಾಗ ಕೆಲವು ನಮಗೆ ಬಂಧುಗಳು, ಸ್ನೇಹಿತರು, ಬಹಳಷ್ಟು ಜನ ವ್ಯಕ್ತಿಗಳು, ನಮಗೆ ಪರಿಚಿತರು ಬಹಳಷ್ಟು ಜನ ಇರ್ತಾರೆ. ಆದರೆ ಕೆಲವೊಮ್ಮೆ ನಮಗೆ ಸಮಯಕ್ಕೆ ಯಾರೂ ಕೂಡ ಆಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಆಪತ್ಕಾಲದಲ್ಲಿ, ಕಷ್ಟ ಕಾಲದಲ್ಲಿ ಯಾರು ಕೆಲವೊಮ್ಮೆ ಅಪರಿಚಿತ ವ್ಯಕ್ತಿಯು ಕೂಡ ನಮಗೆ ಸಹಾಯವನ್ನು ಮಾಡ್ತಾನೆ. ಈ ರೀತಿ ಕಷ್ಟ ಕಾಲದಲ್ಲಿ ಅಪರಿಚಿತ ವ್ಯಕ್ತಿ ಆಗಿ ಸಹಾಯ ಮಾಡಿರೋ ಅಂಥವನೇ ನಿಜವಾದ ನೆಂಟ, ನಿಜವಾದ ಸ್ನೇಹಿತ. ಅಂತಹ ಸಂದರ್ಭದಲ್ಲಿ ಈ ಗಾದೆಯನ್ನು ಬಳಸ್ತಾರೆ. 6ಕ್ಕೇರಲಿಲ್ಲ 3ಕ್ಕಿಳಿಯಲಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಜನಜೀವನ ಅಥವಾ ನಮ್ಮ ಜೀವನ 6ಕ್ಕೆ ಅಂದರೆ ಶ್ರೀಮಂತ ವರ್ಗ, 3 ಅಂದರೆ ಕೆಳವರ್ಗ. ಕೆಲವೊಂದು ಸಾರಿ ನಮಗೆ ನಾವು ಪೂರ್ತಿ ಕೆಳವರ್ಗಕ್ಕೂ ಹೋಗುವುದಿಲ್ಲ, ಪೂರ್ತಿ ಶ್ರೀಮಂತ ವರ್ಗಕ್ಕೂ ಹೋಗುವುದಿಲ್ಲ, ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ, ಮಧ್ಯದಲ್ಲಿ ಇದ್ದಾಗ ನಮಗೆ ಈ ಗಾದೆಯನ್ನು 6ಕ್ಕೇರಲಿಲ್ಲ 3ಕ್ಕೆ ಇಳಿಯಲಿಲ್ಲ, ಮಧ್ಯದಲ್ಲಿ ನಡುವಿನ ಮಧ್ಯಮ ವರ್ಗವನ್ನು ತಿಳಿಸಬೇಕಾದರೆ ಈ ಗಾದೆಯನ್ನು ಬಳಸ್ತಾರೆ. ಈ ಇಂದ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ. ಇದು ನಾವು ಚಿಕ್ಕವರಿದ್ದಾಗ ಕಥೆಯನ್ನು ಕೇಳಿರ್ಬೋದು. 2 ಬೆಕ್ಕುಗಳು ತಾವು ರೊಟ್ಟಿಯನ್ನು ಅಥವಾ ಬೆಣ್ಣೆಯನ್ನು ತೆಗೆದುಕೊಂಡು ಯಾರ ಹತ್ರ, ಕೋತಿಯ ಮುಂದೆ ಬಂದಾಗ ಕೋತಿ ತಾನು ತಕ್ಕಡಿಯನ್ನು ತೆಗೆದುಕೊಂಡು ಇಬ್ಬರಿಗೂ ಸಮಾನವಾಗಿ ಕೊಡುತ್ತೇನೆ ಎಂದು ಇದರಲ್ಲಿ ಹೆಚ್ಚಿದೆ ಎಂದು ತಿಂತ ಪೂರ್ಣವಾಗಿ ಖಾಲಿ ಮಾಡ್ತಾ ಹೋಗುತ್ತೆ. 2 ಬೆಕ್ಕುಗಳು ಜಗಳ ಆಡಿಕೊಂಡು ಆ ಬೆಣ್ಣೆಯನ್ನು ಅಥವಾ ರೊಟ್ಟಿಯನ್ನು ಅರ್ಧ ಮಾಡಿಕೊಂಡು ತಿನ್ನೋದರ ಬದಲಾಗಿ ಕೋತಿಯ ಮುಂದೆ ತಗೊಂಡು ಬಂದು ಅದನ್ನು ಕೊಟ್ಟಾಗ ಕೋತಿ ಅದನ್ನು ಅದರ ಪಾಲಾಗಿ ಆಗುತ್ತೆ. ಕೆಲವೊಮ್ಮೆ ಇಬ್ಬರು ಜಗಳಾಡ್ತಾ ಇರ್ತಾರೆ, ಆದರೆ ಮೂರನೇ ವ್ಯಕ್ತಿ ನೋಡ್ತಾ ಇದ್ದವನು ಅದರ ಲಾಭವನ್ನು ಪಡೆದುಕೊಳ್ತಾನೆ, ಅದರ ಸಮಯವನ್ನು ಪಡೆದುಕೊಳ್ತಾನೆ. ಇಂತಹ ಸಮಯದಲ್ಲಿ ಈ ಗಾದೆಯನ್ನು ಬಳಸ್ತಾರೆ. ಇರಳು ಕಂಡ ಬಾವಿಯಲ್ಲಿ ಹಗಲು ಬಿದ್ದಂತೆ. ಗೊತ್ತಿದ್ದು ತಪ್ಪು ಮಾಡುವಂತಹ ಸಂದರ್ಭದಲ್ಲಿ ಈ ಗಾದೆಯನ್ನು ಬಳಸ್ತಾರೆ. ಇರುಳು, ರಾತ್ರಿ ಹೊತ್ತು ನೋಡಿರುವಂತಹ ಬಾವಿಯನ್ನು ಅದು ಅಕಸ್ಮಾತಾಗಿ ನೋಡಿರುವಂಥ ರಾತ್ರಿ ಕೂಡ ಮತ್ತೆ ಪುನಃ ಬೆಳಕಿನಲ್ಲಿ ಹಗಲಿನಲ್ಲಿ ನೋಡಿದರೂ ಕೂಡ ಹೋಗಿ ಬೀಳುವಂತೆ. ತಪ್ಪು ಅಂತ ಗೊತ್ತಿದ್ದರೂ ಕೂಡ ಕೆಲವು ವ್ಯಕ್ತಿಗಳು ಪುನಃ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ. ಅಂತಹ ಸಮಯದಲ್ಲಿ ಈ ಗಾದೆಯನ್ನು ಬಳಸ್ತಾರೆ. ಇರುಳು ಕಂಡ ಬಾವಿಯಲ್ಲಿ ಹಗಲು ಕೂಡ ಗೊತ್ತಿದ್ದೂ ಕೂಡ ಹೋಗಿ ಅದು ಕಾಣ್ತಾ ಇರುತ್ತೆ ಹಗಲಿನಲ್ಲಿ, ಆದರೂ ಕೂಡ ಹೋಗಿ ಬೀಳ್ತಾರೆ. ಅಂಥ ಸಂದರ್ಭದಲ್ಲಿ ಈ ಗಾದೆಯನ್ನು ಬಳಸ್ತಾರೆ. ಈಸಬೇಕು ಇದ್ದು ಜಯಿಸಬೇಕು. ಇದನ್ನು ನಮಗೆ ವಿವೇಕಾನಂದರು ಕೂಡ ಹೇಳಿದ್ದಾರೆ, ಪುರಂದರದಾಸರು ಕೂಡ ಹೇಳಿದ್ದಾರೆ. ಮನುಷ್ಯ ಜನ್ಮ ಬಹಳಷ್ಟು ಕಷ್ಟಕರವಾಗಿರುವಂಥದ್ದು. ಮನುಷ್ಯನಿಗೆ ಕೇವಲ ಸುಖ ಮಾತ್ರ ಇರಲ್ಲ, ಕಷ್ಟಗಳು ಕೂಡ ಬರುತ್ತವೆ. ಜೀವನದಲ್ಲಿ ಹೇಗೆ ನಮಗೆ ಮೇಲೆ ಕೆಳಗೆ ಇವೆಲ್ಲವೂ ಕೂಡ ರಸ್ತೆಯಲ್ಲಿ ಹೇಗೆ ನಮಗೆ ಮೇಲೆ ಮತ್ತು ಕೆಳಗೆ ಇವೆಲ್ಲವೂ ಇರುತ್ತೆ, ತಗ್ಗು ದಿಣ್ಣೆ ಇವೆಲ್ಲ ಕೂಡ ಹೇಗೆ ಇರುತ್ತೋ ಅದೇ ರೀತಿ ಜೀವನದಲ್ಲಿ ಇರುತ್ತದೆ. ಅದಕ್ಕೋಸ್ಕರ ನಾವು ಧೈರ್ಯಗೆಟ್ಟು ನಾವು ಹೆದರಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬಾರದು. ಆತ್ಮಹತ್ಯೆ ಮಹಾಪಾಪ. ಈಸಬೇಕು ಇದ್ದು ಜಯಿಸಬೇಕು. ಇರಬೇಕು, ನಾವು ಜೀವನದಲ್ಲಿ ಪ್ರಾಣ ಇದ್ದರೆ ಅಲ್ವಾ ನಾವು ಅದನ್ನು ಗೆಲ್ಲೋದಕ್ಕೆ ಸಾಧ್ಯ. ಹಾಗಾಗಿ ಈಸಬೇಕು, ನಾವು ಅದನ್ನು ಈಜಾಡಬೇಕು. ಜೀವನ ಎಂಬ ನದಿಯಲ್ಲಿ ನಾವು ಈಜಾಡಬೇಕು, ಇದ್ದು ನಾವು ಜಯಿಸಬೇಕು, ಗೆಲ್ಲಬೇಕು. ಈ ಸಂದರ್ಭದಲ್ಲಿ ಇದನ್ನು ನಾವು ಬಳಸ್ತೇವೆ. ಈರಪ್ಪನ ಸಿಟ್ಟು ಬೀರಪ್ಪನ ಮೇಲೆ. ಈರಪ್ಪ ಒಬ್ಬ ವ್ಯಕ್ತಿ, ಬೀರಪ್ಪನು ಒಬ್ಬ ವ್ಯಕ್ತಿ. ಅಂದರೆ ಒಬ್ಬ ವ್ಯಕ್ತಿ ಮಾಡಿರುವಂಥ ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕುತ್ತಾರೆ. ಇದು ಒಂದು ಮಾನಸಿಕ ಧರ್ಮ. ಇದು ಮನುಷ್ಯನಿಗೆ ನಾವು ಕೆಲವೊಮ್ಮೆ ನೀವು ನೋಡಿ, ನೀವು ಚಿಕ್ಕ ಮಕ್ಕಳು ಮನೇಲಿ ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ನೀವನ್ನು ಗದರಿದಾಗ ನೀವು ಅದನ್ನೇನು ಮಾಡ್ತೀರಿ, ಆ ಸಿಟ್ಟು ಆ ಕೋಪವನ್ನು ನೀವೇನು ಮಾಡ್ತೀರಿ ಇನ್ನೊಬ್ಬರ ಮೇಲೆ ಹಾಕ್ತೀರಿ. ಯಾಕಂದರೆ ಆ ಮನಸ್ಸಿನಲ್ಲಿ ಹೇಳಿಕೊಂಡಿರಿಸಿಕೊಳ್ಳುವಂತಹ ನಿಮಗೆ ಬೈದಿರುವಂತಹ ಮಾತುಗಳು ಮನುಷ್ಯನ ಸುಪ್ತಾವಸ್ಥೆಯಲ್ಲಿ ಇರ್ತವೆ, ಅವು ಇನ್ನೊಬ್ಬರ ಮೇಲೆ ಅದು ಹೋಗುತ್ತದೆ. ಈ ರೀತಿ ಈರಪ್ಪನ ಸಿಟ್ಟು ಬೀರಪ್ಪನ ಮೇಲೆ, ಒಬ್ಬ ವ್ಯಕ್ತಿಯ ಸಿಟ್ಟು ಇನ್ನೊಬ್ಬರ ಮೇಲೆ ತೋರಿಸುವಂಥದ್ದು. ಇಂಥ ಸಂದರ್ಭದಲ್ಲಿ ಈ ಗಾದೆಯನ್ನು ಬಳಸ್ತಾರೆ. ಇಂದ ಪ್ರಾರಂಭವಾಗುವಂಥದ್ದು. ಉಪ್ಪು ತಿಂದವ ನೀರು ಕುಡಿಯಲೇಬೇಕು. ಉಪ್ಪು ನಮಗೆ ಜೀವನಕ್ಕೆ ಅಥವಾ ನಮಗೆ ಊಟಕ್ಕೆ ಬೇಕೇ ಬೇಕು. ಅಧಿಕವಾದರೆ ಉಪ್ಪನ್ನು ನಾವು ತಿನ್ನೋದಕ್ಕೆ ಸಾಧ್ಯವಿಲ್ಲ. ಆದರೆ ಉಪ್ಪನ್ನು ನಮಗೆ ತಿಂದಾಗ ಅದು ಭಾಳಷ್ಟು ನಮಗೆ ಉಪ್ಪು ಅನಿಸಿದಾಗ ತಕ್ಷಣವೇ ನಮಗೆ ಏನಾಗುತ್ತೆ, ಅದು ಹೋಗಬೇಕು ಅಂದರೆ ನಮಗೆ ನೀರನ್ನು ಕುಡಿಯಲೇಬೇಕು. ಅಂದರೆ ಮೆರೆದವನು
ಕಷ್ಟವನ್ನು ಮತ್ತೆ ಅವನು ಅನುಭವಿಸಲೇಬೇಕು. ಒಬ್ಬ ವ್ಯಕ್ತಿ ಗರ್ವದಿಂದ ಮೆರೆದವನು ಮತ್ತೆ ಪುನಃ ಕೆಳಗೆ ಇಳಿಯಲೇಬೇಕು. ಹಾಗಾಗಿ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು, ಈ ಅರ್ಥವನ್ನು ಬಳಸ್ತಾರೆ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಉಪ್ಪು ಆಹಾರದಲ್ಲಿ ನಮಗೆ ರುಚಿಯನ್ನು ಕೊಡುವಂಥದ್ದು. ಆಹಾರದಲ್ಲಿ ನಮಗೆ ಎಷ್ಟೇ ನಾವು ಎಣ್ಣೆಯನ್ನು ಹಾಕಿ, ಪಲ್ಯವನ್ನು ಹಾಕಿ, ನೀವು ಏನಾದರೂ ಮಸಾಲೆಯನ್ನು ಹಾಕಿ, ಆದರೆ ಅದಕ್ಕೆ ಉಪ್ಪಿಲ್ಲ ಅಂದರೆ ರುಚಿಯನ್ನೇ ಕೊಡೋದಿಲ್ಲ. ಚಿಕ್ಕದಾಗಿದ್ದರೂ ಕೂಡ ಉಪ್ಪು ಆಹಾರದಲ್ಲಿ ರುಚಿಯನ್ನು ಕೊಡುವಂಥದ್ದು. ಅದೇ ರೀತಿ ತಾಯಿಗಿಂತ ಬಂಧುವಿಲ್ಲ. ಒಬ್ಬ ತಾಯಿ ನಮಗೆ ಜೀವನದಲ್ಲಿ ಮೊದಲ ಗೆಳತಿ ಹಾಗೂ ಕೊನೆಯ ಗೆಳತಿ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಮಗೆ ಕಷ್ಟಕ್ಕೆ, ಸಹಾಯಕ್ಕೆ, ಸುಖಕ್ಕೆ, ಸಂತೋಷಕ್ಕೆ ಪ್ರತಿಯೊಂದಕ್ಕೂ ಸಹಾಯವಾಗಿ ನಿಲ್ಲಂತಾಳೆ. ನಮಗೆ ಜೀವನದಲ್ಲಿ ಬಹಳಷ್ಟು ಜನ ವ್ಯಕ್ತಿಗಳು ಬರ್ಬೋದು. ಚಿಕ್ಕಮ್ಮ ಆಗಿರ್ಬೋದು, ದೊಡ್ಡಮ್ಮ ಆಗಿರ್ಬೋದು, ಅಥವಾ ಬೇರೆ ಬೇರೆ ಬಂಧುಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು. ಯಾರೇ ಬಂದರೂ ಕೂಡ ತಾಯಿಗೆ ಸಮಾನವಾಗುವುದಿಲ್ಲ. ಹಾಗಾಗಿ ಅವರು ತಾಯಿಗಿಂತ ಬಂಧುವಿಲ್ಲ. ಯಾಕಂದರೆ ತಾಯಿಯಲ್ಲಿ ನಮಗೆ ನಿಷ್ಕಲ್ಮಶ ಪ್ರೀತಿ, ನಿಸ್ವಾರ್ಥ ಪ್ರೀತಿಯನ್ನು ನಾವು ಕಾಣ್ತೇವೆ. ಹಾಗಾಗಿ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಅಂತ ಹೇಳ್ತಾರೆ. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಒಬ್ಬ ವ್ಯಕ್ತಿಗೆ ಕಷ್ಟಗಳು ಬಂದಾಗ ಅದಕ್ಕೆ ಹೇಗೆ ತಪ್ಪಿಸ್ಕೊಳ್ಬೇಕು, ಅದರಿಂದ ಹೇಗೆ ಪಾರಾಗಬೇಕು ಅನ್ನೋದು ಮನುಷ್ಯನಿಗೆ ಗೊತ್ತಿರಬೇಕು. ಉದಾಹರಣೆಗೆ ನಮಗೆ ಕೋತಿ ಮತ್ತು ಮೊಸಳೆ ಕತೆ ನಿಮಗೆ ಗೊತ್ತಿರಬಹುದು. ಮೊಸಳೆ ತಾನು ಕೋತಿಯನ್ನು ತಿನ್ನಬೇಕೆಂದು, ಮೊಸಳೆಯ ಹೆಂಡತಿ ಕೋತಿಯ ಹೃದಯ ನೇರಳೆ ಹಣ್ಣಿನ ಮರದ ಕೆಳಗಡೆ ಇರುವಂತಹ ಕೋತಿ ಮತ್ತು ಮೊಸಳೆ ಅದು ಪ್ರತಿದಿನವೂ ನೇರಳೆ ಹಣ್ಣನ್ನು ತಂದು ಕೊಡ್ತಾ ಇತ್ತು. ಆದರೆ ಅದನ್ನು ಒಂದು ದಿನ ಪ್ರತಿದಿನವೂ ಆ ಮೊಸಳೆ ತನ್ನ ಹೆಂಡತಿಗೆ ಹೋಗಿ ಆ ನೇರಳೆ ಹಣ್ಣನ್ನು ಕೊಡುತ್ತಿದ್ದಾಗ ಹೆಂಡತಿ ಏನು ಹೇಳ್ತಾಳೆ, ನೇರಳೆ ಹಣ್ಣುಗಳೇ ಇಷ್ಟು ರುಚಿ, ಪ್ರತಿದಿನವೂ ಇದು ತಿನ್ನುತ್ತಿದ್ದಂಥ ಕೋತಿಯ ಹೃದಯ ಇನ್ನೆಷ್ಟು ರುಚಿ ಇರಬಹುದು ಎಂದು ಹೇಳಿದಾಗ ಕೋತಿಯನ್ನು ತೆಗೆದುಕೊಂಡು ಅವನನ್ನು ನೀರಿನ ಮಧ್ಯೆ ಹೋದಾಗ ನೀರಿನ ಮಧ್ಯದಲ್ಲಿ ಮೊಸಳೆ ಹೇಳುತ್ತೆ. ಆಗ ಕೋತಿ ಉಪಾಯವನ್ನು ಮಾಡುತ್ತೆ. ಅಯ್ಯೋ, ಮೊದಲೇ ಹೇಳಬಾರದಾಗಿತ್ತೆ, ನನ್ನ ಹೃದಯವನ್ನು ನಾನು ಆ ನೇರಳೆ ಮರದ ಮೇಲೆ ಇಟ್ಟು ಬಂದಿದ್ದೇನೆ, ವಾಪಸ್ ನನ್ನನ್ನು ಕರೆದುಕೊಂಡು ಹೋಗು ಅಂತೇಳಿ ಈ ರೀತಿ ದಡಕ್ಕೆ ಬಂದು ತಾನು ಹಾರಿ ಮೊಸಳೆಗೆ ಬೈದು ಕಳಿಸುತ್ತದೆ. ಈ ರೀತಿ ಕೋತಿ ಉಪಾಯ ಮಾಡಿಕೊಂಡಿರೋದ್ರಿಂದ ತನ್ನ ಜೀವವನ್ನು ಅದು ಉಳಿಸ್ಕೊಳ್ಳುತ್ತೆ. ಈ ರೀತಿ ನಮಗೆ ಕಷ್ಟ ಬಂದಾಗ ನಾವು ಅಪಾಯದಿಂದ ಪಾರಾಗಬೇಕು. ಉಂಡು ಹೋದ ಕೊಂಡು ಹೋದ. ಕೆಲವು ವ್ಯಕ್ತಿಗಳು ಮನೆಯಲ್ಲಿರುವಂತಹ ವಸ್ತುಗಳನ್ನು ಅಂದರೆ ಖರ್ಚು ಕೂಡ ಮಾಡಿ ಹೋಗ್ತಾರೆ ಮತ್ತು ತಗೊಂಡು ಕೂಡ ಹೋಗ್ತಾರೆ. ಎಲ್ಲವನ್ನೂ ಕೂಡ ಖಾಲಿ ಮಾಡಿ ಹೋಗ್ತಾರೆ. ಅಂದರೆ ಎರಡನ್ನೂ ಕೂಡ ಮಾಡಿ ಹೋದಾಗ ನಾವು ಉಂಡು ಹೋಗ್ತಾನೆ, ಕೊಂಡು ಹೋಗ್ತಾನೆ. ತಗೊಂಡು ಹೋದ, ನಮ್ಮ ಖರ್ಚನ್ನು ಕೂಡ ಮಾಡಿಸಿದ. ಅಂದರೆ ಎರಡೆರಡು ರೀತಿಯಲ್ಲಿ ನಮಗೆ ನಷ್ಟವನ್ನು ಮಾಡಿದಾಗ ಈ ಗಾದೆಯನ್ನು ಬಳಸ್ತಾರೆ. ಉಪ್ಪಿಟ್ಟವರನ್ನು ಮುಪ್ಪು ಇರುವ ತನಕ ನೆನೆ. ಉಪ್ಪಿಟ್ಟವರನ್ನು, ಉಪ್ಪು ಇಟ್ಟವರನ್ನು ಅಂದರೆ ನಮಗೆ ಊಟ ಕೊಟ್ಟವರನ್ನು, ನಮಗೆ ಬೆಳೆಸಿದವರನ್ನು, ನಮಗೆ ಹಣ ಸಹಾಯ ಮಾಡಿದವರನ್ನು, ಜೀವನಕ್ಕೆ ಸಹಾಯ ಮಾಡಿದಂಥ ವ್ಯಕ್ತಿಯವರನ್ನು ಮುಪ್ಪು ಇರುವ ತನಕ, ಮುಪ್ಪು ವೃದ್ಧಾಪ್ಯ ಅಥವಾ ವಯಸ್ಸಾಗಿರುವವರೆಗೂ ಕೂಡ ನಾವು ಅವರನ್ನು ನೆನೆಸಬೇಕು. ಯಾಕಂದರೆ ನಮಗೆ ಸಹಾಯ ಮಾಡಿರೋರನ್ನ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಅರ್ಪಿಸುವುದು ನಮ್ಮ ಕರ್ತವ್ಯ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಇಲ್ಲಿ ಎರಡು ಗಾದೆಗಳನ್ನು ಕೊಟ್ಟಿದ್ದಾರೆ. ಊಟ ಬಲ್ಲವನಿಗೆ ರೋಗವಿಲ್ಲ. ಯಾವ ಊಟ? ಸಮತೂಕದ ಆಹಾರ. ಸಮತೂಕ ಅಂದರೆ ನಮ್ಮ ದೇಹದ ತೂಕ ಅಲ್ಲ, ನಮ್ಮ ಪ್ರೋಟೀನ್, ನಮ್ಮ ದೇಹಕ್ಕೆ ಬೇಕಾಗುವಂತಹ ಪ್ರೋಟೀನ್, ವಿಟಮಿನ್ಗಳು ಅಥವಾ ಸೊಪ್ಪುಗಳು, ಕಾಳುಗಳು, ಬೇಳೆಕಾಳುಗಳು, ಇವು ನಮಗೆ ಹಣ್ಣುಗಳು, ತರಕಾರಿಗಳು ನಮ್ಮ ದೇಹಕ್ಕೆ ಎಷ್ಟು ಬೇಕು, ಎಷ್ಟು ಪರ್ಸೆಂಟ್, ಎಷ್ಟು ಶೇಕಡ ಬೇಕೋ ಅದನ್ನು ಮಾತ್ರ ನಾವು ತಿನ್ನಬೇಕು. ಸಮತೂಕದ ಆಹಾರ ಇರಬೇಕು. ಆಗ ನಮಗೆ ಯಾವ ರೋಗಗಳು ಬರುವುದಿಲ್ಲ. ಅದೇ ರೀತಿ ಮಾತು ಬಲ್ಲವನಿಗೆ ಜಗಳವಿಲ್ಲ. ಇದು ಒಂದು ಮಾತಿನ ಮಹತ್ವವನ್ನು ತಿಳಿಸುತ್ತದೆ. ಕೆಲವೊಮ್ಮೆ ಚಿಕ್ಕ ಚಿಕ್ಕ ವಿಷಯಗಳನ್ನು ತಮಾಷೆಯಿಂದ ಹೇಳಿರುವಂಥ ವಿಷಯ ಬಹಳಷ್ಟು ದೊಡ್ಡದಾಗುತ್ತದೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಎಂಥ ಮಾತುಗಳನ್ನು ಆಡಬೇಕು, ಹೇಗೆ ಅದನ್ನು ನಿಭಾಯಿಸಬೇಕು, ಅದು ಒಬ್ಬ ವ್ಯಕ್ತಿಗೆ ಗೊತ್ತಿರಬೇಕು. ಮಾತು ಬಲ್ಲವನಿಗೆ ಎಂಥ ಸಂದರ್ಭದಲ್ಲಿ ಯಾವ ವ್ಯಕ್ತಿಯ ಜೊತೆಗೆ ಹೇಗೆ ಮಾತನಾಡಬೇಕು ಎಂಬುದನ್ನು ಗೊತ್ತಿದ್ದರೆ ಯಾವ ಜಗಳಗಳು ಕೂಡ ಆಗುವುದಿಲ್ಲ. ಹಾಗಾಗಿ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಸಮತೂಕದ ಆಹಾರ, ಸಮತೂಕದ ಮಾತು ಗೊತ್ತಿದ್ದವನಿಗೆ ಯಾವ ಕಷ್ಟಗಳು ಬರುವುದಿಲ್ಲ. ಊರಿಗೆ ಉಪಕಾರಿ, ಮನೆಗೆ ಮಾರಿ.
ಕೆಲವು ವ್ಯಕ್ತಿಗಳು ಮನೆಯಲ್ಲಿ ಯಾವ ಕೆಲಸವನ್ನು ಮಾಡುವುದಿಲ್ಲ, ಆದರೆ ಜನರಿಗೆ ಉಪಕಾರವನ್ನು ಮಾಡ್ತಾ ಇರ್ತಾರೆ. ಅವರ ಸ್ನೇಹಿತರಾಗಿರ್ಬೋದು, ಬಂಧುಗಳಾಗಿರ್ಬೋದು, ಅಂಥವರಿಗೆ ಕೆಲಸವನ್ನು ಮಾಡ್ತಿರ್ತಾರೆ. ಮನೆಯಲ್ಲಿ ಎಷ್ಟೋ ಸಮಸ್ಯೆಗಳಿರ್ತವೆ, ಅದನ್ನು ಬಿಟ್ಟು ಬೇರೆಯವರಿಗೆ ಕೆಲಸವನ್ನು ಮಾಡಿದಾಗ ಇವನು ಊರಿಗೆ ಉಪಕಾರಿ, ಮನೆಗೆ ಮಾರಿ ತೊಂದರೆ. ಇವನು ಮನೆಯಲ್ಲಿ ಇರೋ ಯಾವ ಕೆಲಸಗಳನ್ನು ಮಾಡೋಲ್ಲ, ಆದರೆ ಊರಿನವ್ರಿಗೆ ಉಪಕಾರವನ್ನು ಅವನು ಮಾಡ್ತಾನೆ. ಇಂಥ ಸಂದರ್ಭದಲ್ಲಿ ಈ ಗಾದೆಯನ್ನು ಬಳಸ್ತಾರೆ. ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದರಂತೆ. ಅಂದರೆ ಇಲ್ಲಿ ಸಮಯದ ಸಂದರ್ಭದ ಬಗ್ಗೆ ಈ ಮಾತನ್ನು ಇಲ್ಲಿ ಹೇಳ್ತಿದ್ದಾರೆ. ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ, ಊರೆಲ್ಲ ಪೂರ್ತಿ ಹೊಡ್ಕೊಂಡು ಖಾಲಿ ಆದ ಮೇಲೆ ಆವಾಗ ಕೋಟೆ ಬಾಗಿಲು ಹಾಕಿದರೆ ಏನೂ ಕೂಡ ಪ್ರಯೋಜನವಿಲ್ಲ. ಅಂದರೆ ಯಾವ ಸಮಯಕ್ಕೆ ನಾವು ಯಾವ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ನಮಗೆ ಈ ಗಾದೆ ತಿಳಿಸುತ್ತದೆ. ಊರು ಉಪಕಾರ ಅರಿಯದು, ಹೆಣ ಶೃಂಗಾರ ಅರಿಯದು. ಊರು ಉಪಕಾರ ಇರೋದು. ಊರಿಗೆ ನಾವು ಎಷ್ಟೇ ಉಪಕಾರವನ್ನು ಮಾಡಿದರೂ ಜನ ನಮ್ಮನ್ನು ಹೇಗಿದ್ದರೂ ಕೂಡ ನಮ್ಮನ್ನು ತೆಗಳುವಂಥ ವ್ಯಕ್ತಿಗಳು ಹೇಗಿದ್ದರೂ ಕೂಡ ಬೈತಾನೆ ಇರ್ತಾರೆ. ಜನರ ಕೆಲಸವೇ ಅದು, ಅಥವಾ ಸಮಾಜದ ಕೆಲಸವೇ ಅದು. ಅವರಿಗೆ ಉಪಕಾರ ಅನ್ನೋದು ತಿಳಿಯೋದಿಲ್ಲ. ಅದೇ ರೀತಿ ಹೆಣಕ್ಕೆ ಶೃಂಗಾರ ಅರಿಯೋದು. ಸತ್ತ ಹೆಣಕ್ಕೆ ನಾವು ಎಷ್ಟೇ ಶೃಂಗಾರವನ್ನು ಮಾಡಿದರೂ ಅದಕ್ಕೂ ಕೂಡ ಅದು ಗೊತ್ತಾಗಲ್ಲ, ಏಕೆಂದರೆ ಅದರಲ್ಲಿ ಜೀವ ಇರಲ್ಲ. ಈ ರೀತಿ ಎರಡು ಹೋಲಿಕೆಗಳನ್ನು ಇಲ್ಲಿ ನಮಗೆ ಮಾಡಿಕೊಟ್ಟಿದ್ದಾರೆ. ಊರಿಗೆ ದೊರೆ ಆದರೂ ತಾಯಿಗೆ ಮಗನೇ. ಊರಿಗೆ ಅವನು ರಾಜ ಆಗಿರ್ಬೋದು, ಆದರೆ ತಾಯಿಗೆ ಅವನು ಮಗನೇ. ಹಾಗಾಗಿ ಅವನು ರಾಜ ಅಂತ ತಾಯಿ ಅವನನ್ನು ಕರೆಯಲ್ಲ, ಮಗನೇ ಅಂತಲೇ ಪ್ರೀತಿಯಿಂದ ಮಗನೇ, ಮುದ್ದು, ಈ ರೀತಿಯಾಗಿ ತನ್ನ ಪ್ರೀತಿಯಿಂದನೇ ಅವಳು ತಾಯಿ ಅನ್ನೋದು ಕರೆಯೋದು. ಮತ್ತು ಅವನ ಕೈ ಕೆಳಗೆ ತಾಯಿ ಅವನ ತಲೆಯನ್ನು ನೇವರಿಸುವಂಥ, ಬೆನ್ನನ್ನು ನೇವರಿಸುವಂಥ, ಈ ರೀತಿ ಪ್ರೀತಿಯಿಂದ ಮಗನನ್ನು ಮಾತಾಡ್ತಾನೆ. ಊರಿಗೆ ಅವನ ರಾಜ ಇದ್ದರೂ ಕೂಡ ತಾಯಿ ಹತ್ರ ಮಗನೇ. ಇಂಥ ಸಂದರ್ಭದಲ್ಲಿ ಈ ಗಾದೆಯನ್ನು ಬಳಸ್ತಾರೆ. ರುಯಿಂದ ದೇವಮೂಲ, ನದಿ ಮೂಲ, ಋಷಿ ಮೂಲ ತಿಳಿಯಲು ಹೋಗಬಾರದು. ಯಾಕಂದರೆ ದೇವರನ್ನು ನಾವು ನೋಡ್ತಾ ಹೋದಾಗ ನಮಗೆ ಜನ್ಮಗಳ ಕಥೆಗಳು ಬರುತ್ತದೆ. ಕೆಲವೊಮ್ಮೆ ಅಲ್ಲಿ ನಮಗೆ ಹಿಂದಿನಲ್ಲೇ ನಾವು ನದಿ ಮೂಲವನ್ನು ಕೂಡ ಅದೇ ರೀತಿ, ಋಷಿ ಮೂಲವನ್ನು ಕೂಡ ಅದೇ ರೀತಿ. ಉದಾಹರಣೆಗೆ ನಾವು ಹೇಳಬೇಕಾದ್ರೆ, ವಾಲ್ಮೀಕಿ ಮಹರ್ಷಿ ಮೊದಲು ಒಬ್ಬ ಬೇಟೆಗಾರ, ನಂತರ ಅವರು ತಪಸ್ಸನ್ನು ಮಾಡಿದ ಮುಖಾಂತರ ಮಹರ್ಷಿಗಳಾಗ್ತಾರೆ. ವಾಲ್ಮೀಕ ಅಂದರೆ ಹುತ್ತದಿಂದ ಹೊರಗೆ ಬಂದಂಥ ಒಬ್ಬ ವ್ಯಕ್ತಿ ವಾಲ್ಮೀಕಿ. ಈ ರೀತಿ ತಪಸ್ಸನ್ನು ಮಾಡಿ ಕೂತು ಅವರು ವಾಲ್ಮೀಕಿಗಳು ಮಹರ್ಷಿಗಳು. ಒಬ್ಬ ಬೇಡನಾಗಿದ್ದಂಥವನು ಮಹರ್ಷಿ ಆಗ್ತಾನೆ. ಹಾಗಾಗಿ ಇಂಥವುಗಳಿಗೆ ನಾವು ಪ್ರಶ್ನೆಯನ್ನು ಮಾಡೋಕ್ಕೆ ಹೋಗಬಾರ್ದು. ದೇವರಿಗೆ ನದಿ ಮೂಲಗಳು ಕೂಡ ನಾವು ಹುಡುಕ್ತಾ ಹೋಗಬಾರ್ದು. ಯಾಕಂದರೆ ಅದರಲ್ಲಿ ಹುಡುಕ್ತಾ ಹೋದ ಹಾಗೆ ನಮಗೆ ಅಲ್ಲಿ ನಿಜವಾದ ಸ್ಥಿತಿ ಗೊತ್ತಾಗುತ್ತದೆ. ಹಾಗಾಗಿ ಈ ಮೂರು ಪ್ರಶ್ನೆಗಳಿಗೆ, ದೇವ ಮೂಲಕ್ಕೆ, ನದಿ ಮೂಲಕ್ಕೆ, ಋಷಿ ಮೂಲಕ್ಕೆ ತಿಳಿಯಲು ಹೋಗಬಾರದು. ಉದಾಹರಣೆಗೆ ನಮಗೆ ನದಿ ಮೂಲವನ್ನು ನಾವು ನೋಡಿದಾಗ, ಶಿವನ ತಲೆಯಲ್ಲಿ ಇರುವಂತಹ ಗಂಗೆ ಪುನಃ ನಮಗೆ ಮಹಾಭಾರತದ ಕಥೆಯನ್ನು ನಾವು ನೋಡಬೇಕಾದ್ರೆ ಶಂತನುವಿನ ಪತ್ನಿ ಆಗ್ತಾಳೆ. ಈ ರೀತಿ ಗಂಗೆ ಹೇಗೆ ಶಿವನ ತಲೆ ಮೇಲೆ ಇದ್ದವಳು ಭೂಮಿಗೆ ಬಂದು ಹೇಗೆ ಪತ್ನಿಯಲ್ಲೂ, ಇವೆಲ್ಲವನ್ನು ನಾವು ಪ್ರಶ್ನೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇವಮೂಲ, ನದಿ ಮೂಲ, ಋಷಿ ಮೂಲ ತಿಳಿಯಲು ಹೋಗಬಾರ್ದು. ಋಣಾನುಬಂಧೇ ರೂಪೆ ಪಶುಪತ್ನಿ ಸುತಾಲಯ. ಮನುಷ್ಯನಿಗೆ ಋಣವಿದ್ದರೆ ಅನ್ನ ಋಣ, ನೀರಿನ ಋಣ, ಹಣದ ಋಣ ಎಲ್ಲೆಲ್ಲಿ ನಮಗಿರುತ್ತೋ ಅಲ್ಲಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ. ಅಷ್ಟು ಊಟ ಅನ್ನೋದು ಸಿಕ್ಕುತ್ತೆ. ನಾವು ಕೆಲವೊಮ್ಮೆ ಹೇಳ್ತೀವಿ, ಊಟವನ್ನು ಮಾಡಬೇಕಾದ್ರೆ ಕೆಲವು ವ್ಯಕ್ತಿಗಳು ಬಹಳಷ್ಟು ಅಕಸ್ಮಾತಾಗಿ ಬಂದು ಅವರು ಊಟವನ್ನು ಮಾಡಿ ಹೋಗ್ತಾರೆ. ಅನ್ನದ ಮೇಲೆ ಅವರ ಋಣ ಇತ್ತು ಅಂತ ಹೇಳ್ತೀವಿ. ಈ ರೀತಿ ನಮಗೆ ಋಣಾನುಬಂಧ, ನಾವು ಒಬ್ಬರಿಗೆ ಅವರು ನಮ್ಮನ್ನು ಒಂದು ಸಮಯದಲ್ಲಿ ಸಹಾಯ ಮಾಡಿರ್ತಾರೆ, ನಾವು ಈ ಸಮಯದಲ್ಲಿ ಅವರಿಗೆ ಸಹಾಯವನ್ನು ಮಾಡಿರ್ತೀವಿ. ಹಾಗಾಗಿ ಈ ಋಣ ಇದ್ದರೆ ಮಾತ್ರ ಋಣ ಅಂದರೆ ಸಾಲ, ಈ ಸಾಲದ ಈ ರೂಪದಲ್ಲಿ ಇದ್ದರೆ ಮಾತ್ರ ಅಂತಹ ವ್ಯಕ್ತಿಗಳು ನಮಗೆ ಅವರು ಪಶುಗಳಾಗ್ತಾರೆ. ಪತ್ನಿ, ಹೆಂಡತಿ ಸಿಗ್ತಾಳೆ. ಸುತ, ಮಕ್ಕಳು, ಈ ರೀತಿ ನಮಗೆ ಸಂಬಂಧಿಕರು ಅಥವಾ ನಮಗೆ ಪತ್ನಿ, ಮಕ್ಕಳು ಇವೆಲ್ಲವೂ ಕೂಡ ಸಿಗುವಂಥದ್ದು ಈ ಋಣಾನುಬಂಧ ಇದ್ದರೆ ಮಾತ್ರ. ಇಲ್ಲ ಅಂದರೆ ಇದ್ದಿದ್ದರೆ ಅಂಥವ್ರ ಜೊತೆಯಾಗಿ ಬಾಳಲು ಸಾಧ್ಯವಿಲ್ಲ. ಅಂಥ ಸಂದರ್ಭದಲ್ಲಿ ಈ ಗಾದೆಯನ್ನು ಬಳಸ್ತಾರೆ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದರಂತೆ. ಇದು ಒಬ್ಬ ವ್ಯಕ್ತಿಗೆ ಮಾಡಿರುವಂಥ ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕೋದು. ಈರಪ್ಪನ ಸಿಟ್ಟು ಬೀರಪ್ಪನ ಮೇಲೆ ಇದೇ ರೀತಿ ಅರ್ಥವನ್ನು ಕೊಡುತ್ತದೆ.
ಒಂದು ಕುಟುಂಬದಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಅಂದಾಗ ಒಬ್ಬರಿಗೆ ಬೈದಾಗ ಇನ್ನೊಬ್ಬ ಎರಡನೆಯ ಮಗು ಆಟೋಮೆಟಿಕ್ಕಾಗಿ ಅಥವಾ ತಕ್ಷಣವೇ ಅದು ತನ್ನ ತಪ್ಪನ್ನು ಅದು ತಿದ್ದಿಕೊಳ್ಳುತ್ತದೆ. ಈ ರೀತಿ ಎತ್ತಿಗೆ ಜ್ವರ ಬಂದರೆ ಇದು ತಪ್ಪು ಮಾಡಿದ್ರೆ ಇದಕ್ಕೆ ಹೊಡೆದಾಗ ಎರಡನೆಯದು ಅದು ತನ್ನ ಚುರುಕಾಗುತ್ತದೆ. ಎತ್ತಿಗೆ ಈ ಎರಡು ಬಂಡಿಗಳಲ್ಲಿ ಎತ್ತು ಮತ್ತು ಎಮ್ಮೆಯನ್ನು ಕಟ್ಟಿದಾಗ ಎತ್ತಿಗೆ ಜ್ವರ ಬಂದಾಗ ಇದಕ್ಕೆ ಬರೆ ಹಾಕಿದರೆ ಅದು ಇನ್ನೊಂದು ಕೂಡ ಚುರುಕಾಗುತ್ತೆ. ಒಬ್ಬರು ಮಾಡಿರುವಂಥ ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕುವಂಥದ್ದು. ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆದಂತೆ. ಜೀವನದಲ್ಲಿ ಎರಡು ಬಂಡಿಯಲ್ಲಿ ನಡಿಬೇಕಾದ್ರೆ ಎರಡು ಚಕ್ರಗಳು ಹೇಗೆ ಮುಖ್ಯನೋ ಹಾಗೆ ಜೀವನದಲ್ಲಿ ಸತಿ ಪತಿ ಗಂಡ ಹೆಂಡತಿ ಇಬ್ಬರೂ ಕೂಡ ಒಂದೇ ರೀತಿಯಲ್ಲಿ ಹೋಗಬೇಕು. ಆ ಇಬ್ಬರು ಮನಸ್ಸುಗಳು ಅಥವಾ ಇಬ್ಬರ ಯೋಚನೆಗಳು ಬೇರೆ ಬೇರೆ ಆದಾಗ ಒಂದು ಎತ್ತು ಈ ಕಡೆ ಏರಿಗೆ ಹೋಗಬೇಕು, ದಿಬ್ಬವನ್ನು ದಾಟಿ ಹೋಗಬೇಕು ಅಂದರೆ ಇನ್ನೊಂದು ನೀರಿಗೆ ಹೋಗಬೇಕು ಅಂದರೆ ಈ ರೀತಿ ಮಾಡಿದಾಗ ಎರಡು ಬಿಚ್ಚಿಕೊಂಡು ಹೋಗ್ತವೆ. ಅಂದರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಸಮಾನವಾದ ಯೋಚನೆ, ಸಮಾನವಾದ ನಿರ್ಧಾರ, ಇಬ್ಬರೂ ಕೂಡ ಸಮಚೋದಿತವಾಗಿ ಯೋಚಿಸಿ ಕೆಲಸವನ್ನು ಮಾಡಿದಾಗ ಸಂಸಾರ ಸುಖವಾಗಿರುತ್ತದೆ. ಇಲ್ಲ ಅಂದರೆ ಎತ್ತು ಏರಿಗೆಳೆದರೆ ಕೋಣ ನೀರಿಗೆಳೆದಂತೆ ಎಂದು ಅರ್ಥವಾಗುತ್ತದೆ. ಆಕಾಶಕ್ಕೆ ಏಣಿ ಹಾಕಿದಂತೆ. ಆಕಾಶಕ್ಕೆ ಏಣಿ ಹಾಕಿದರೆ ನಮಗೆ ಹಾಕಲು ಸಾಧ್ಯವೇ? ಇದು ಹಾಕಲು ಸಾಧ್ಯನೇ ಇಲ್ಲ. ಅಂದರೆ ಕೆಲವು ವ್ಯಕ್ತಿಗಳು ಬಹಳಷ್ಟು ಹುಚ್ಚು ಪ್ರಯತ್ನವನ್ನು ಅಥವಾ ಆಗದೇ ಇರುವಂಥದ್ದನ್ನು ಕೂಡ ಪ್ರಯತ್ನವನ್ನು ಮಾಡಲು ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ಇದು ಆಕಾಶಕ್ಕೆ ಏಣಿಯನ್ನು ಹಾಕಲು ಪ್ರಯತ್ನ ಮಾಡ್ತಾರೆ. ಇವರು ಆಕಾಶಕ್ಕೆ ಏಣಿ ಹಾಕದಂತೆ ಅಂದರೆ ಆ ಕೆಲಸ ನಡೆಯೋದಿಲ್ಲ, ಹುಚ್ಚು ಪ್ರಯತ್ನ ಅಥವಾ ವ್ಯರ್ಥ ಅಂತೇಳಿ ಹೇಳ್ತಾರೆ. ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿ ಕೊಡೆ ಹಿಡಿದಂತೆ. ಕೆಲವು ವ್ಯಕ್ತಿಗಳು ಹುಟ್ಟಿನಿಂದಲೇ ಶ್ರೀಮಂತವಾಗಿರ್ತಾರೆ, ಆದರೆ ಅವರಲ್ಲಿ ಗರ್ವ ಇರಲ್ಲ ಮತ್ತು ಸಮಾಧಾನವಾಗಿ ಒಂದೇ ರೀತಿಯಲ್ಲಿ ಜೀವನವನ್ನು ಮಾಡ್ತಾ ಇರ್ತಾರೆ. ಆದರೆ ಕೆಲವು ವ್ಯಕ್ತಿಗಳಿಗೆ ಜೀವನದ ಮಧ್ಯದಲ್ಲಿ ಅಥವಾ ಜೀವನದ ಕೆಲವು ಕ್ಷಣಗಳಲ್ಲಿ ಅವರಿಗೆ ಶ್ರೀಮಂತಿಕೆ ಬಂದಾಗ ಅಂಥವರು ಏನು ಮಾಡ್ತಾರೆ, ಅವರು ಅಲ್ಪನಿಗೆ ಸ್ವಲ್ಪ ಅವನಿಗೆ ಐಶ್ವರ್ಯ ಸಿಕ್ಕಿದ್ದು ಹಣ ಸಿಕ್ಕಿದ್ರೂ ಕೂಡ ಅವನು ಅರ್ಧ ರಾತ್ರಿಯಲ್ಲಿ ನಮಗೇನು ಕೊಡೆಯನ್ನು ಹಿಡ್ಕೊಳ್ತಾನೆ. ಅಂದರೆ ಬಿಸಿಲಿನಲ್ಲಿ ಕೊಡೆ ಅಲ್ಲ, ಅರ್ಧ ರಾತ್ರಿ ಕೂಡ ಅವನು ಕೊಡೆಯನ್ನು ಹಿಡ್ಕೊಂಡು ಓಡಾಡ್ತಾನೆ. ಆದರೆ ತನ್ನ ಗರ್ವವನ್ನು ಅವನು ತೋರಿಸೋದನ್ನು ನಾವು ಅಲ್ಪನಿಗೆ ಮಧ್ಯದಲ್ಲಿ ಶ್ರೀಮಂತಿಕೆ ಬಂದಾಗ ಗರ್ವವನ್ನು ತೋರಿಸುವಂತಹ ವ್ಯಕ್ತಿಗೆ ಈ ಗಾದೆಯನ್ನು ಬಳಸ್ತಾರೆ. ಒಗ್ಗಟ್ಟಿನಲ್ಲಿ ಬಲವಿದೆ. ಅಂದರೆ ನಮಗೆ ಯಾವಾಗ ಒಗ್ಗಟ್ಟಿನಲ್ಲಿ ಕೆಲಸವನ್ನು ಮಾಡ್ತೇವೆ ಅದು ಪೂರ್ಣವಾಗುತ್ತದೆ ಮತ್ತು ನಮ್ಮನ್ನು ಯಾರೂ ಬೇರ್ಪಡಿಸಲು ಸಾಧ್ಯವಿಲ್ಲ. ಇದು ನಿಮ್ಮ ಚಿಕ್ಕಂದಿನಲ್ಲಿ ಕಥೆಯನ್ನು ಕೇಳಿರಬಹುದು. ಒಬ್ಬ ವ್ಯಕ್ತಿ ತನ್ನ ಮಕ್ಕಳಿಗೆ ಕೋಲನ್ನು ಕೊಟ್ಟುಬಿಟ್ಟು ಅದನ್ನು ಮುರಿಯಲು ಹೇಳುತ್ತಾನೆ. ಒಂದೊಂದು ಕೋಲನ್ನು ಎಲ್ಲರೂ ಮುರಿತಾರೆ, ಆದರೆ ಕಟ್ಟಿರುವಂತಹ ಹಗ್ಗದ ತುಂಡಿನಿಂದ ಕಟ್ಟಿರುವಂತಹ ಕಟ್ಟಿಗೆಗಳನ್ನು ಯಾರೂ ಮುರಿಯೋದಕ್ಕೆ ಸಾಧ್ಯವಿಲ್ಲ. ಅಂದರೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದರೆ ಯಾರೂ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಅನ್ನೋದು ಈ ಗಾದೆ ಅರ್ಥ. ಒಕ್ಕಲಿಗ ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು. ಒಬ್ಬ ರೈತ ತಾನು ದುಡಿದೇ ಇದ್ದರೆ ಜನ ಎಲ್ಲ ಕೂಡ ಅಳ್ತಾ ಇರಬೇಕಾಗುತ್ತೆ. ಯಾಕಂದರೆ ನಾವು ಬಿಸಿಲಿನಲ್ಲಿ ಕೆಲಸವನ್ನು ಮಾಡೋದಕ್ಕಾಗಲ್ಲ. ರೈತ ದುಡಿದ್ರೇ ನಮಗೆಲ್ಲರಿಗೂ ಕೂಡ ಆಧಾರ. ಹಾಗಾಗಿ ಕೃಷಿಯೇ ಜೀವನದ ಬೆನ್ನೆಲುಬು ಅಥವಾ ನಮ್ಮ ಭಾರತದ ಬೆನ್ನೆಲುಬು ಕೃಷಿ ಅಥವಾ ರೈತನೇ ನಮಗೆ ಬೆನ್ನೆಲುಬು. ಹಾಗಾಗಿ ಒಕ್ಕಲಿಗ ಕದಿದರೆ ಅವನು ಮಾಡದೇ ಇದ್ದರೆ, ಹೊಲದಲ್ಲಿ ಅವನು ಬೆಳೆದೇ ಇದ್ದರೆ ನಾವೇನೂ ಕೂಡ ತಿನ್ನೋದಕ್ಕಾಗಲ್ಲ. ಯಾಕಂದರೆ ಯಾವ ಫ್ಯಾಕ್ಟ್ರಿಯಿಂದಲೂ ಕೂಡ ನಮಗೆ ಟೊಮೆಟೊ, ರಾಗಿ ಅಥವಾ ಬೇಳೆ ಇವನ್ನೆಲ್ಲ ಬೆಳೆಯೋದಕ್ಕೆ ಆಗಲ್ಲ. ಅದು ರೈತ ಭೂಮಿಗೆ ಬೆಳೆಯನ್ನು ಬೆಳೆಯಲೇಬೇಕು, ಅವನ ಬೆವರು ಬೀಳಬೇಕು, ಆಗಲೇ ಮಳೆ ಬರಬೇಕು, ಆಗ ನಮಗೆ ಬೆಳೆ ಅನ್ನೋದು ಸಾಧ್ಯ. ಒಲಿದರೆ ನಾರಿ, ಮುನಿದರೆ ಮಾರಿ. ಇದು ಒಬ್ಬ ಹೆಣ್ಣಿನ ಮಹತ್ವವನ್ನು ತಿಳಿಸುವಂಥದ್ದು. ಹೆಣ್ಣು ನಮಗೆ ತಾಯಿಯೂ ಹೌದು ಮತ್ತು ಕಾಳಿಯೂ ಹೌದು. ನಾರಿಯಂತೆಯೂ ಕೂಡ ಹೆಣ್ಣಿನಂತೆ ಕೂಡ ಅವಳು ತ್ಯಾಗ, ಪ್ರೇಮ ಇವೆಲ್ಲವನ್ನೂ ಕೂಡ ತೋರಿಸ್ತಾಳೆ. ಆದರೆ ಅವಳು ಸಿಟ್ಟಾದರೆ ಮಾರಿಯಂತೆ ಅಥವಾ ದುರ್ಗಿಯಂತೆಯೂ ಕೂಡ ಆಗಬಹುದು. ಇದಕ್ಕೆ ನಮಗೆ ವೀರವನಿತೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ ಇಂಥವರನ್ನು ಕೂಡ ನಾವು ನೆನೆಸ್ಬೋದು. ಒಲಿದರೆ ನಾರಿ, ಪ್ರೀತಿಯಿಂದ ನೋಡಿಕೊಂಡ್ರೆ ಅವಳು ನಮಗೆ ನಾರಿಯಂತೆ ಹೆಣ್ಣಿನಂತೆ ನಮಗೆ ತ್ಯಾಗ, ಪ್ರೀತಿ, ಮನೋಭಾವನೆ ಇವನ್ನೆಲ್ಲವನ್ನು ಕೂಡ ತನ್ನ ತ್ಯಾಗವನ್ನು ಅವಳು ಮಾಡ್ತಾಳೆ. ಆದರೆ ಸಿಟ್ಟಾದರೆ ಅವಳಿಗೆ ಕೋಪವನ್ನು ಬರೆಸಿದರೆ ಅವಳು ತಾನು ಇದಾದರೆ ಅದರ ವಿರುದ್ಧವಾಗಿ ನಿಂತವಳು ಮಾರಿ ಕೂಡ ಆಗಬಲ್ಲಳು. ಒಲ್ಲದ ಗಂಡನಿಗೆ ಮೊಸರಿನಲ್ಲೂ ಕಲ್ಲು.
ಮೊಸರಿನಲ್ಲಿ ಕಲ್ಲನ್ನು ಹುಡುಕಲು ಸಾಧ್ಯವೇ ಇಲ್ಲ. ಅಂದರೆ ಪ್ರತಿಯೊಂದರಲ್ಲೂ ಕೂಡ ತಪ್ಪನ್ನು ಹುಡುಕುವಂಥ ವ್ಯಕ್ತಿಗೆ ಈ ಗಾದೆಯನ್ನು ಬಳಸ್ತಾರೆ. ಒಲ್ಲದ ಗಂಡನಿಗೆ, ಅವನಿಗೆ ಇಷ್ಟ ಇಲ್ಲ ಇರುವಂತಹ ಗಂಡನಿಗೆ ಮೊಸರಿನಲ್ಲೂ ಅವನು ಕಲ್ಲನ್ನು ಹುಡುಕ್ತಾನೆ ಎಂದ ಅರ್ಥ. ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು. ಮನುಷ್ಯನಿಗೆ ಪುಸ್ತಕ ಜ್ಞಾನವೂ ಬೇಕು, ವ್ಯಾವಹಾರಿಕ ಜ್ಞಾನ ಕೂಡ ಬೇಕು. ಅಂದರೆ ಓದು ಒಕ್ಕಾಲು, ಕಾಲು ಭಾಗದಲ್ಲಿ ನಮಗೆ ಒಂದು ಕಾಲಿನಷ್ಟು, ಅಂದರೆ 1/4 ಅಥವಾ ಒಂದು ಭಾಗದಷ್ಟು ನಮಗೆ ಪುಸ್ತಕದ ಜ್ಞಾನ ಇದ್ದರೆ ಬುದ್ಧಿಯನ್ನು ಕೂಡ ನಾವು ಬಳಸಬೇಕು. ಕೇವಲ ಪುಸ್ತಕ ಜ್ಞಾನ ನಮ್ಮ ಜೀವನದಲ್ಲಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ವ್ಯಾವಹಾರಿಕ ಜ್ಞಾನ ಕೂಡ ಇರಬೇಕು, ಪ್ರಾಪಂಚಿಕ ಜ್ಞಾನ ಕೂಡ ಇರಬೇಕು. ಹಾಗಾಗಿ ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು. ಬುದ್ಧಿ ಅಂದರೆ ಪ್ರಾಪಂಚಿಕ ಜ್ಞಾನ, ಲೋಕಜ್ಞಾನ ಕೂಡ ನಮಗೆ ಮುಖ್ಯ ಅನ್ನೋದನ್ನು ಈ ಗಾದೆ ತಿಳಿಸುತ್ತೆ. ಅನುಮಾನಕ್ಕೆ ಔಷಧಿಯೇ ಇಲ್ಲ. ಕೆಲವು ವ್ಯಕ್ತಿಗಳು ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ಅನುಮಾನವನ್ನು ಪಡ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಅವರಿಗೆ ನಾವು ಎಷ್ಟೇ ಸಮಾಧಾನ ಅವುಗಳನ್ನು ವಿವರಿಸಿ ಹೇಳಿದರೂ ಕೂಡ ಅದು ಅವರಿಗೆ ಅರ್ಥ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಈ ಗಾದೆಯನ್ನು ಬಳಸ್ತೇವೆ. ಏಕೆಂದರೆ ಅನುಮಾನಕ್ಕೆ ಔಷಧಿಯೇ ಇಲ್ಲ. ಅವರೇ ತಮ್ಮ ಮನಸ್ಸನ್ನು ಪರಿಹಾರ ಮಾಡಿಕೊಳ್ಬೇಕು. ಯಾಕಂದರೆ ಅವರು ಪ್ರತಿಯೊಂದನ್ನು ಕೂಡ ಅನುಮಾನ ದೃಷ್ಟಿಯಿಂದ, ಪ್ರಶ್ನಾ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ಅಂಥವರಿಗೆ ನಾವು ಮದ್ದನ್ನು, ಔಷಧಿಯನ್ನು ನೀಡೋದಕ್ಕೆ ಸಾಧ್ಯವಿಲ್ಲ. ಅಂದದ ಅರಮನೆಗಿಂತ ಚಂದದ ಗುಡಿ ಲೇಸು. ಅಂದದ ಅರಮನೆ, ನೋಡಲು ಸುಂದರವಾಗಿರ್ಬೋದು ಅರಮನೆ, ಆದರೆ ಅದರಲ್ಲಿ ನಮಗೆ ಅಷ್ಟೇ ತೊಂದರೆಗಳು ಕೂಡ ಇರುತ್ತವೆ. ರಾಜನ ಕರ್ತವ್ಯಗಳು, ಅವನಿಗೆ ಚಿಂತೆ, ಅವನು ಸುಖವಾಗಿ ನಿದ್ದೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರತಿ ಕ್ಷಣವೂ ಕೂಡ ಅವನು ಯಾವ ಕ್ಷಣದಲ್ಲಿ ಬಂದಿರುವಂಥ ಸಮಸ್ಯೆಯನ್ನು ಅಥವಾ ಯುದ್ಧವನ್ನು ಅವನು ನಿಭಾಯಿಸಬೇಕಾಗಿರುತ್ತೆ. ಹಾಗಾಗಿ ಅರಮನೆ ಇದ್ದರೂ ಕೂಡ ನಮಗೆ ಚಂದದ ಗುಡಿ ಲೇಸು. ಸ್ವಲ್ಪ ಚಿಕ್ಕದಾಗಿರುವಂತಹ ಗುಡಿ ಇದ್ದರೂ ಕೂಡ ಅದೇ ಉತ್ತಮ ಅನ್ನೋದು ಅರ್ಥ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ. ನಮಗೆ ಕಣ್ಣಿಗೆ ಕಾಣ್ತಾ ಇರೋವಂಥದ್ದು ಅದು ತಪ್ಪು ಅಂತ ಮತ್ತೆ ನಮಗೆ ಕನ್ನಡಿ ಏನು ಬೇಕಾಗಿಲ್ಲ ಅದನ್ನು ನೋಡೋದಕ್ಕೆ. ಅಂದರೆ ನಮಗೆ ಕಣ್ಣಿಗೆ ಕಾಣುವಂತಹ ತಪ್ಪು ಗೊತ್ತಾದಾಗಲೂ ಕೂಡ ಮತ್ತೆ ನಮಗೆ ಕನ್ನಡಿ ಅಂತ ನೋಡುವಂಥದ್ದು ಅವಶ್ಯಕತೆ ಇಲ್ಲ. ಅಂತಹ ಸಂದರ್ಭದಲ್ಲಿ ಈ ಗಾದೆಯನ್ನು ಬಳಸ್ತಾರೆ. ಹುಣ್ಣು ಅಂದರೆ ಗಾಯ. ಅಂದರೆ ನಮಗೆ ಗೊತ್ತಾಗಿದೆ ಅಲ್ಲಿ ಗಾಯ, ತಪ್ಪು ಅನ್ನೋದು ಅದು ಗೊತ್ತಾದ ಮೇಲೆ ಮತ್ತೆ ನಮಗೆ ಬೇರೆಯವರಿಂದ ತಿಳ್ಕೊಂಡು ನಾವು ನಡ್ಕೊಳೋದು ಬೇಕಾಗಿಲ್ಲ. ನಮಗೆ ನಮ್ಮ ಕೈ ನಮಗೆ ಕಾಣಿಸುತ್ತೆ, ನಮ್ಮ ಅಂಗೈ ನಮಗೆ ಕಾಣಿಸುವಂಥದ್ದು. ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಹುಡುಕಾಡಿದರಂತೆ. ಕೆಲವೊಂದು ಸಮಸ್ಯೆಗಳಿಗೆ ನಮ್ಮಲ್ಲೇ ಪರಿಹಾರ ಇರುತ್ತೆ, ಆದರೆ ನಾವು ಅದನ್ನು ಯೋಚಿಸೋದೇ ಇಲ್ಲ. ಅಂದರೆ ನಮ್ಮಲ್ಲೇ ಅಲ್ಲಿ ಬೆಣ್ಣೆನೇ ಇಟ್ಕೊಂಡು ತುಪ್ಪ ಇದೆ ಎಲ್ಲಿ ಸಿಗುತ್ತೆ ಅಂತ ನಾವು ಹುಡುಕಾಡದಂತೆ ಆಗುತ್ತೆ. ಹಾಗಾಗಿ ಬೆಣ್ಣೆ ಇದ್ದಾಗ ಅದನ್ನು ಕಾಯಿಸಿದ್ರೇ ತುಪ್ಪ ಬರುತ್ತೆ. ಸ್ವಲ್ಪ ನಾವು ಯೋಚಿಸಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಬೇಕು. ಅಂತಹ ಸಂದರ್ಭದಲ್ಲಿ ಈ ಗಾದೆಯನ್ನು ಬಳಸ್ತಾರೆ. ವಿದ್ಯಾರ್ಥಿಗಳೇ, ಮುಂದಿನ ಭಾಗವನ್ನು ಮುಂದೆ ನೋಡೋಣ.